ವರಲಕ್ಷ್ಮಿ ಗೌರಿಗೆ ಆರತಿ ಎತ್ತುವೆನು ವರಲಕ್ಷ್ಮಿ ಗೌರಿಗೆ ತರುಣಿಯರಿಗೆ ಎಲ್ಲ ವರವ ಕೊಡುವ ತಾಯೇ ಆರತಿ ಎತ್ತುವೆನು ವರಲಕ್ಷ್ಮಿ ಗೌರಿಗೆ ರಾಜ ರಾಜರ ಸೀತೆ ರಾಜೀಪುದಳು ನಯನ ಆರತಿ ಎತ್ತುವೆನು ವರಲಕ್ಷ್ಮಿ ಗೌರಿಗೆ. ಓಕೆ, ಸಮಸ್ತ ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ಸಂಚಿಕೆನ ಶುರು ಮಾಡೋಣ. ರೆಡಿಯಾ? ಗಣಪತಿ ಬಪ್ಪ ಮಂಗಳ ಮೂರ್ತಿ ಸೂಪರ್ ಬನ್ನಿ, ಲೆಟ್ಸ್ ಗೋ. ಓಕೆ, ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಇಲ್ಲ, ನಿಮ್ಮೆಲ್ಲರೂ ನಗುಮುಖ ನೋಡೋದ್ರೆ ಗೊತ್ತಾಗುತ್ತೆ ಫಸ್ಟ್ ಕ್ಲಾಸ್ ಆಗಿದ್ದೀರಾ ಅಂತ. ಸೊ ಸೆಲೆಬ್ರೇಷನ್ನ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಗೌರಿ ಹಬ್ಬ ನಮ್ಮ ಮನೆಯಲ್ಲಿ ಯೂಶ್ವಲ್ ಆಗಿ ಒಂದು ದೊಡ್ಡ ಸಂಭ್ರಮನೇ. ಯಾವ ಹಬ್ಬ ಮಿಸ್ ಮಾಡಿದ್ರು ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಖಂಡಿತ ಮಿಸ್ ಮಾಡೋದಿಲ್ಲ. ಪ್ರತಿ ಗೌರಿ ಹಬ್ಬಕ್ಕೆ ಅಮ್ಮ, ಚಿಕ್ಕಮ್ಮ, ನನ್ನ ವೈಫು, ನನ್ನ ಮಗಳು ಎಲ್ಲರೂ ಭಾಗವಹಿಸ್ತಾ ಇರ್ತಾರೆ. ಹಾಗೆ ಗಣೇಶ ಚತುರ್ಥಿ ಗಂಡು ಮಕ್ಕಳೆಲ್ಲ ಸೇರಿ ವಿಜೃಂಭಣೆಯಿಂದ ಆಚರಿಸ್ತೀವಿ. ಓಕೆ, ಸೊ ಮನೇಲಿ ಏನೆಲ್ಲ ಸ್ಪೆಷಲ್ ಅಡುಗೆ ಮಾಡಿದ್ದೀರಾ? ಇವತ್ತು ಗೌರಿಗೆ ಸ್ಪೆಷಲು ಹೋಳಿಗೆ. ಹೌದು. ಓಕೆ, ಆ್ಯಂಡ್ ಪಾಯಸ. ಮತ್ತು ನಮ್ಗೆ ಏನು ಸ್ವೀಟ್ ಇಷ್ಟ ಅದನ್ನೆಲ್ಲ ಮಾಡ್ಕೊಂಡು ಗೌರಿ ಹೆಸರಲ್ಲಿ ನಾವು ತಿನ್ನೋದು. ನೀವು ತಿನ್ನೋದು ಫಸ್ಟ್ ದೇವ್ರಿಗೆ ಇಡೋದು ತಿನ್ನಿ ಅಂತ, ಆಮೇಲೆ ಅವ್ರು ತಿಂದ್ರು ಅಂತ ನಾವು ನೆನೆಸ್ಕೊಂಡು ನಾವೇ ತಿನ್ನೋದು. ಓಕೆ, ಮೊದಲು ಹೆಂಗ್ ನೀವು ಚಿಕ್ಕ ವಯಸ್ಸಲ್ಲಿ ಊರಲ್ಲಿದ್ದಾಗ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ವಿ? ನಾನು ಊರಿಗೆ ಹೋಗಿಲ್ಲ, ಇಲ್ಲೇ ಇದೆಲ್ಲ ಬೆಂಗಳೂರೇನ? ಎಲ್ಲ. ಓಕೆ, ಸೊ ನಿಮ್ದು ಪ್ರಾಪರ್ ನೀವು ಬೆಂಗಳೂರೇ ಆಗೋದು? ಬೆಂಗಳೂರೇ. ಒಂದು ಹೊಸ ಸೀರಿಯಲ್ ಶುರುವಾದಾಗ ಆ ಸೀರಿಯಲ್ನ ಮೊದಲನೇ 10 ಎಪಿಸೋಡು ಆ ಕತೆ ನೋಡಿಕೊಂಡು ಈ ಕತೆಗೆ ಯಾವ ಥರ ಲೊಕೇಶನ್ಸ್ ಬೇಕಾಗುತ್ತೆ, ಯಾವ ಆರ್ಟಿಸ್ಟ್ಗಳು ಕ್ಯಾಸ್ಟ್ ಮಾಡ್ಕೋಬೇಕು, ಅದನ್ನೆಲ್ಲ ಒಂದು ಲುಕ್ ಆ್ಯಂಡ್ ಫೀಲ್ ಅಂತ ಸೆಟ್ ಮಾಡಿ ಡೈರೆಕ್ಟ್ ಮಾಡಿ 10 ಎಪಿಸೋಡ್ ಟೆಲಿಕಾಸ್ಟ್ ಆದಮೇಲೆ ಮತ್ತೊಂದು ಸೀರಿಯಲ್ಗೆ ಜಂಪ್ ಆಗೋದು. ಓಕೆ, ಇನ್ನೊಂದು ಹೊಸ ಸೀರಿಯಲ್ ಬರುತ್ತೆ, ಸೊ ಅದನ್ನು ಕಂಟಿನ್ಯೂ ಮಾಡಿ. ಎಸ್ ಸರ್. ವೀರೇಶ್, ಸೊ ನೀವು ಇಂಡಸ್ಟ್ರಿಗೆ ಹೆಂಗೆ ಬಂದ್ರಿ ಸರ್? ಇಂಡಸ್ಟ್ರಿ ಅಂದರೆ ಚಿಕ್ಕ ವಯಸ್ಸಿಂದನೂ ಅಂದರೆ ಅಪ್ಪ, ಚಿಕ್ಕಪ್ಪ, ತಾತನೆಲ್ಲ ನೋಡ್ತಿದ್ನಲ್ಲ. ಅಂದರೆ ತಾತ ವಾಸ್ ಬೇಸಿಕಲಿ ಅ ಫಿಲಿಮ್ ಪ್ರೊಡ್ಯೂಸರ್. ಓಕೆ. ಫಾಲೋಡ್ ಬೈ ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ ಕೂಡ ಫಿಲಿಮಲ್ಲಿ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಫೈನಾನ್ಸರ್ ಆಗಿದ್ದರು. ಓ, ಹಂಗಿದ್ರೆ ಈಗ ನಾವು ಪ್ರೊಡ್ಯೂಸರು, ಡೈರೆಕ್ಟ್ರು, ಹೀರೋ, ಹೀರೋಯಿನ್ನು, ಡಿಸ್ಟ್ರಿಬ್ಯೂಟ್ರು, ಟೋಟಲ್ ಸಿನಿಮಾ ಇಲ್ಲೇ ಇದೆ. ಹಾಗಾದ್ರೆ ನಾನೊಬ್ಬ ಚಿಕ್ಕ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಆರ್ಟಿಸ್ಟ್. ಸೊ ಈ ಒಂದು ಇದರಿಂದ ಬಂದ್ರಿ. ಬಟ್ ಆದ್ರೆ ಒಂದು ಆಸಕ್ತಿ ಅಂತ ಇರುತ್ತಲ್ಲ, ನಾನು ಆರ್ಟಿಸ್ಟ್ ಆಗ್ಬೇಕಾ, ಡೈರೆಕ್ಟರ್ ಆಗ್ಬೇಕಾ, ಆಗ ಏನಿತ್ತು ನಿಮ್ಮ ಥಾಟ್? ಏನಾಗಬೇಕು? ಫ್ರಾಂಕ್ಲಿ ಸ್ಪೀಕಿಂಗ್ ಆ ಟೈಮಲ್ಲಿ ಕ್ಲಾರಿಟಿ ಇರಲಿಲ್ಲ ನನಗೆ ಏನು ಮಾಡಬೇಕು ಅಂತ. ಬಿಕಾಸ್ ಅಪ್ಪನ ಶೂಟಿಂಗ್ಗಳೆಲ್ಲ ನಡೀತಾ ಇತ್ತು. ನಾನು ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ ಬಿಚ್ಚೋದು, ಇದಕ್ಕೆ ಹೋಗೋದು, ಶೂಟಿಂಗ್ ಹೋಗೋದು, ನೋಡೋದು, ಅದೆಲ್ಲ ಮಾಡ್ತಿದ್ದೆ ನಾನು. ಸಿನಿಮಾ ಇದೇ ಇಂಡಸ್ಟ್ರಿಯಲ್ಲಿ ನಾನು ಇರ್ತೀನಿ ಅನ್ನೋದು ನನಗೆ ಗೊತ್ತಿತ್ತು, ಆದರೆ ಏನು ಮಾಡ್ತೀನಿ ಅನ್ನೋದು ನನಗೆ ಒಂದು ಕ್ಲಾರಿಟಿ ಇರಲಿಲ್ಲ. ಸೊ ಹೀಗೆ ಇರುವಾಗ ಒಂದು ಫೈನ್ ಡೇ ಆ್ಯಂಕರಿಂಗ್ ಮಾಡ್ತಿದ್ದೆ ನಾನು ಒಂದು ಚಾನಲಲ್ಲಿ. ಆ ಟೈಮಲ್ಲಿ ನನಗೆ ಆಫರ್ ಬಂತು. ಮುಂಗಾರು ಮಳೆ ಹಿಟ್ ಆಗಿತ್ತು, ದುನಿಯಾ ಹಿಟ್ ಆಗಿತ್ತು. ಈ ಟೈಮಲ್ಲಿ ಹೀರೋ ಆಗ್ಲಿಕ್ಕೆ ಆಫರ್ ಬಂತು. ಅಂದರೆ ಆ್ಯಂಕರಿಂಗ್ ಅಂದರೆ ಯಾವ ಚಾನಲ್, ಏನು ಶೋ? ಚಾನಲಲ್ಲಿ ವಿಜಯ್ ಆಗಿದೆ ನಾನು. ಅದು ಸ್ಟಾರ್ಟ್ಅಪ್ ನಿಮ್ಮದು ಆ ಟೈಮಲ್ಲಿ? ಸ್ಟಾರ್ಟ್ಅಪ್ ಆಗಿತ್ತು. ಆ್ಯಂಡ್ ಆ ಟೈಮಲ್ಲಿ ಕಾಮಿಡಿ ಟೈಮ್ನಲ್ಲಿ ಗಣೇಶ್ ಸರ್ ಇದ್ರು, ಗೋಲ್ಡನ್ ಸ್ಟಾರ್ ಗಣೇಶ್ ಸರ್. ಅವರು ಆಂಕರಿಂಗ್ ಮುಗಿಸ್ಕೊಂಡು ಚೆಲ್ಲಾಟ ಮಾಡಿ, ಮುಂಗಾರ ಮಳೆ ಮಾಡಿ, ಅದು ಸೂಪರ್ ಡೂಪರ್ ಹಿಟ್ ಆಯ್ತು. ಸೊ ಅಲ್ಲಿಂದ ಎಲ್ಲ ಆಂಕರ್ಗಳಿಗೂ ಒಂದು ಲೈಫ್ ಆದಾಗ ಆಯ್ತು, ಶುರು ಆಯ್ತು. ಓಕೆ, ಏನಾಗಬೇಕು ಅಂತ ಇನ್ನೂ ಕ್ಲಾರಿಟಿ ಇಲ್ಲ. ಹೀರೋ ಆಗಿ ಚಾನ್ಸ್ ಸಿಕ್ಕಿದೆಯಲ್ಲ, ಹೋಗೋಣ ಅಂತ ನುಗ್ಗಿದ್ದು. ಅದಾದ್ಮೇಲೆ ಅಂದರೆ ಇಂಡಸ್ಟ್ರಿಗೆ ಎಂಟರ್ ಆಗಿ ಒಂದಷ್ಟು ದಿನಗಳಾದ್ಮೇಲೆ ಗೊತ್ತಾಯ್ತು, ಇಲ್ಲ ಅಂದರೆ ನನ್ನ ಒಂದು ಬ್ಲಡ್ಡಲ್ಲಿರೋದು ಟೆಕ್ನಿಷಿಯನ್ ರಕ್ತ, ಸೊ ಆರ್ಟಿಸ್ಟ್ ಅಲ್ಲ ಅಂತ. ಅದಾದ್ಮೇಲೆ ಟೆಕ್ನಿಷಿಯನ್ ಆಗಿ ಶಿಫ್ಟ್ ಆದ್ರೆ. ಸೊ ಈಗ ಆಕ್ಟ್ ಮಾಡಲ್ಲ ಹಾಗಾದ್ರೆ ನೀವು? ಇಲ್ಲ, ಆಕ್ಟ್ ಮಾಡಲ್ಲ. ಆಕ್ಟಿಂಗಿಗೆ ನನ್ನ ಹೆಂಡತಿ ಇದ್ದಾಳೆ, ನನ್ನ ಲೈಫ್ನ ಹೀರೋಯಿನ್ನು ಸೀರಿಯಲಲ್ಲಿ ವಿಲನ್ ಆಗಿ ಮಾಡ್ತಾಳೆ. ಸೊ ಅವಳು ಆಕ್ಟಿಂಗ್ ಮಾಡಲಿ, ನಾನು ಟೆಕ್ನಿಷಿಯನ್ ಆಗಿರ್ತೀನಿ ಅಂತ ಡಿಸೈಡ್ ಅಷ್ಟೇ. ಬಟ್ ನಿಮ್ಮ ಲವ್ ಸ್ಟೋರಿ ಹೆಂಗಿತ್ತು? ಹೆಂಗೆ ಈಗ ನೀವು ಡೈರೆಕ್ಷನ್ ಮಾಡ್ತೀರಾ, ಆಗ ಟೈಮ್ ಅವ್ರಿಗೆ ನೀವೇ ಡೈರೆಕ್ಷನ್ ಮಾಡ್ತಿದ್ರಾ? ಇಲ್ಲ, ಅಂದರೆ ನಾನು ಇಲ್ಲಿವರೆಗೂ ಒಂದು ದಿವಸ ಅಷ್ಟೇ ಇಬ್ರು ಮೀಟ್ ಮಾಡಿ ಇದು ಮಾಡಿರೋದು. ಆ ಒಂದು ದಿವಸನೂ ನಾವಿಬ್ರು ಫಸ್ಟ್ ಮೀಟ್ ಆಗಿದ್ದಲ್ಲೇನೆ ಅವತ್ತು ಜಗಳ ಆಡ್ಕೊಂಡಿದ್ವಿ. ನಾನು ಕಾಸ್ಟ್ಯೂಮ್ ಇದು ಸರಿ ಇಲ್ಲ, ಚೇಂಜ್ ಮಾಡಿ ಅಂತ. ನಾನು ಇವ್ರು ಬಂದ್ಬಿಟ್ಟು, ಇಲ್ಲ ಇದೇ ಕಾಸ್ಟ್ಯೂಮ್ ಚೆನ್ನಾಗಿರೋದು, ನಿಮಗೆ ಟ್ರೆಂಡ್ ಬಗ್ಗೆ ಗೊತ್ತಿಲ್ಲ ಅಂತ ಇವರು. ಒಂದ್ಸರಿ ಮೀಟ್ ಆಗಿದ್ದು ಜಗಳ ಆಡ್ಕೊಂಡಿದ್ವಿ ಆವತ್ತು. ಆದ್ರೆ ಜಗಳದಲ್ಲಿ ಒಂದು ಲವ್ ಇತ್ತು ನೋಡಿ. ಇಲ್ಲಪ್ಪ, ಏನು ಹೌದಾ? ಅದಾದ್ಮೇಲೆ ಅಮ್ಮ ಬಂದು ಎಷ್ಟು ಈ ಜಗಳ ಆಗಿ
ಒಂದು 3 ವರ್ಷ ಆದ್ಮೇಲೆ ಅಮ್ಮ ನಿನ್ಗೊಂದು ಒಳ್ಳೆ ಹುಡುಗಿನ ನೋಡಿದೀನಿ ನಾನು, ತುಂಬಾ ಮುದ್ದಾಗಿದ್ದಾಳೆ, ತುಂಬಾ ಸಾಫ್ಟ್, ಹಂಗೆ ಹಿಂಗೆ ಅಂತ ಅಮ್ಮ ಬಂದು ನನಗೆ ಅಪ್ಪನ ಹತ್ರ ಮಾತಾಡಿದೀನಿ, ನೀನು ಇದ್ ಮಾಡು, ಜಾತಕ ಎಲ್ಲ ಓಕೆ ಆಗಿದೆ ಅಂತ. ನಾನು ಹೌದಾ, ತುಂಬಾ ಸಾಫ್ಟ್ ಹುಡುಗಿನ, ಈ ಕಾಲದಲ್ಲಿ ಸಾಫ್ಟ್ ಹುಡುಗಿ ಯಾರು ಸಿಗ್ತಾರೆ ಅಂತ. ಆಮೇಲೆ ಅಮ್ಮ ಬಂದು ಫೋಟೋ ತರ್ಸಿದ್ರು ನನಗೆ. ಫ್ಲಾಶ್ ಬ್ಯಾಕ್ ಹೋದ್ರಿ? ಫ್ಲಾಶ್ ಬ್ಯಾಕ್ ಹೋದೆ. ಅಕ್ಕ ಅವರು ನನ್ನ ಜೊತೆ ಯುದ್ಧ ಮಾಡಿದ್ರು, ಅಮ್ಮ ನೋಡಿದ್ರೆ ಸಾಫ್ಟ್ ಅಂತ ಇದ್ದಾರೆ. ಆಯ್ತು ಸರಿ, ಓಕೆ ಅಂದ್ರೆ ಏನು ಇದಿರ್ಲಿಲ್ಲ. ಅಂದ್ರೆ ಇವ್ರ ಬಗ್ಗೆ ತುಂಬಾ ಕೇಳಿದ್ದೆ ನಾನು. ಅಂದ್ರೆ ಇವರು ತುಂಬಾ ಹೈಲಿ ಪ್ರೊಫೆಷನಲ್, ತುಂಬಾ ಡಿಸಿಪ್ಲಿನ್ಡ್ ಆಗಿರ್ತಾರೆ. ಅಂಡ್ ಯಾರ ಹತ್ರನೂ ಜಾಸ್ತಿ ಮಾತಾಡೋದಿಲ್ಲ, ಸೈಲೆಂಟ್, ಅವ್ರ ವಿಷಯಕ್ಕೆ ಬಂದ್ರೆ ಮಾತ್ರ ಅವರು ತಿರುಗಿಬಿಡ್ತಾರೆ. ಈ ತರದ್ದು ಕೇಳಿದ್ದೆ ಇವ್ರ ಬಗ್ಗೆ ನಾನು. ಓಕೆ ಅಂದ್ರೆ ಒಂದ್ಸರಿ ಮಾತಾಡಿ ನೋಡುವ, ಓಕೆ ಅನ್ಸಿದ್ರೆ ಓಕೆ ಅಂತ. ಆಮೇಲೆ ಹೆಣ್ಣು ನೋಡೋದಕ್ಕೆ ಅಪ್ಪ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿದಾಗ ಐ ಫೆಲ್ಟ್ ಎವ್ರಿಥಿಂಗ್ ಓಕೆ. ಆಮೇಲೆ ಅವ್ರ ಕಡೆಯಿಂದನೂ ಒಂದು ಗ್ರೀನ್ ಸಿಗ್ನಲ್ ಬಂತು. ಬಟ್ ನಿಮ್ ರಿಯಾಕ್ಷನ್ ಹೆಂಗಿತ್ತು? ಫಸ್ಟ್ ಈಗ ಸೆಕೆಂಡ್ ಟೈಮ್ ಮೀಟ್ ಆಗ್ತಿದ್ದೀರಾ, ಫಸ್ಟ್ ಸ್ಟಾರ್ಟ್ ಜಗಳ, ಸೆಕೆಂಡ್ ಟೈಮ್ ಏನು ಮಾಡಿದೆ? ಕಾಸ್ಟ್ಯೂಮ್ ಬಗ್ಗೆ ಅಂತೂ ಏನು ಮಾತಾಡಲಿಲ್ಲ ಅಷ್ಟೇ. ಅದಾದ್ಮೇಲೆ ಅಪ್ಪ ಸರಿ ಗಂಡು ಹೆಣ್ಣು ಹೋಗಿ ಸಪ್ರೇಟ್ ಆಗಿ ಮಾತಾಡ್ರಪ್ಪ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ ಅಂತ. ನಮ್ಗೆ ಏನ್ ಮಾತಾಡ್ಬೇಕು ಗೊತ್ತಿಲ್ಲ ಅವಾಗ. ಇವ್ರ ಮನೆ ಬಾಲ್ಕನಿಗೆ ಹೋದ್ವಿ ನಾವು. ಅವಾಗ ನಾನು ಕೇಳಿದ್ದು, ನಿಮ್ ಶೂಟಿಂಗ್ ಹೇಗ್ ನಡೀತಿದೆ ಅಂತ. ಚೆನ್ನಾಗಿ ನಡೀತಿದೆ ಅಂದ್ರು. ನಿಮ್ದು ಹೇಗ್ ನಡೀತಿದೆ ಅಂತ. ಚೆನ್ನಾಗಿ ನಡೀತಿದೆ. ನಮ್ಮ ಮ್ಯಾನೇಜರ್ ಡೇಟೇ ಕೊಡೋದಿಲ್ಲ ಅಂತ ಇವನು ಹೇಳಿದ್ದೆ. ನನಗೆ ನಮ್ಮ ಆರ್ಟಿಸ್ಟ್ಗಳು ಡೇಟ್ ಕೊಡಲ್ಲ ಅಂತ ನಾನು ಹೇಳಿದೆ. ಸರಿ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಅಷ್ಟೇ. ಇಷ್ಟೇ ಮಾತಾಡ್ಕೊಂಡು ಅಷ್ಟೇ. ಈಗ ನೀವ್ ಹೇಳಿ, ಸೆಕೆಂಡ್ ಟೈಮ್ ಮೀಟ್ ಆದಾಗ ನಿಮ್ಗೆ ಇವ್ರು ಅಂತ ಗೊತ್ತಾಯ್ತಾ? ನನಗೆ ಫೋಟೋ ಕಳಿಸಿದ್ರು, ಒಂದು ಗ್ರೂಪಲ್ಲಿ ಫೋಟೋ ಬಂದಿದ್ದು ಆ್ಯಕ್ಚುಲಿ. ಸೊ ಫೋಟೋ ಕಳ್ಸಿದ್ಮೇಲೆ ಗೊತ್ತಾಯಿತು. ಸೊ ಓಕೆ ಅಂತ ಮೀಟ್ ಮಾಡಿದ್ವಿ. ಅದೇ ನಾನು ಆ್ಯಕ್ಚುಲಿ ಬೇಸಿಕಲಿ ತುಂಬ ಹೈಲಿ ಪ್ರೊಫೆಷ್ನಲ್ಲು. ಯೂಶಲಿ ನನ್ನ ಸೆಟ್ಟಲ್ಲಿ ಯಾರ ಜೊತೆನೂ ಮಾತಾಡಲ್ಲ. ಸೆಟ್ಟಲ್ಲಿ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ತೀನಿ. ಅಷ್ಟೇ ಮಾತಾಡಿದ್ದೆ ಅವ್ರ ಹತ್ರ. ಅವಾಗ ಫಸ್ಟ್ ಟೈಮೇ ನನಗೇನಾದರೂ ಇಷ್ಟ ಆಗಿಲ್ಲ ಅಂದರೆ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಸೆಟ್ಟಲ್ಲಿ ಎಲ್ಲರೂ ಹಾಗೆ ಗೊತ್ತು ನಾನೇನಂತ ಎಲ್ಲರಿಗೂ, ನಿಮ್ಮ ಡೈರೆಕ್ಟ್ರಿಗೆ ಗೊತ್ತು, ಎಲ್ರಿಗೂ ಗೊತ್ತು. ಸೊ ನನಗೇನು ಅನಿಸುತ್ತೆ ಹೇಳ್ಬಿಡ್ತೀನಿ. ಬಟ್ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ, ನೆಕ್ಸ್ಟ್ ಕ್ಯಾರಿ ಮಾಡಲ್ಲ ನೆಕ್ಸ್ಟು. ಸೊ ಹಾಗೆ ನಾನು ಕ್ಯಾರಿ ಮಾಡಿರಲಿಲ್ಲ ಇವ್ರದ್ದು ವಿಷಯನ. ನಂಗೆ ಕಾಸ್ಟ್ಯೂಮ್ ಇಷ್ಟ ಇಲ್ಲ, ನಂಗೆ ಇಷ್ಟ ಇಲ್ಲ, ಬಿಕಾಸ್ ನಾನು ಹಾಕೊಳ್ಳೋದು, ನಾನು ಆ್ಯಕ್ಟ್ ಮಾಡೋದಲ್ವಾ. ಸೊ ಇಷ್ಟ ಇಲ್ಲ ಅಂದಿದ್ದೆ, ನಾನು ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಕ್ಯಾಶುವಲಾಗಿ ಮಾತಾಡಿದ್ವಿ, ಓಕೆ ಎಲ್ಲ ಓಕೆ ಆಯಿತು. ಸೊ ಮದುವೆ ಆಗಿ ಇವಾಗ 5 ವರ್ಷ ಆಗ್ತಾ ಬಂತು. ಸೊ ವಿ ಆರ್ ಹ್ಯಾಪಿ. ಆ್ಯಂಡ್ ಜಾಯಿಂಟ್ ಫ್ಯಾಮಿಲಿಲಿರೋದು ನಿಜವಾಗ್ಲೂ ಈಗಿನ ಕಾಲದಲ್ಲಿ ತುಂಬ ಜನ ಕೇಳ್ತಾರೆ, ನಿಜ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದೆಯಾ ಅಂತ. ಬಟ್ ಐ ಆಮ್ ಹ್ಯಾಪಿ, ಫುಲ್ ಖುಷಿಯಾಗಿದ್ದೀನಿ. ಆ್ಯಂಡ್ ಖುಷಿ ಆಗುತ್ತೆ ಈ ಥರದೊಂದು ಫ್ಯಾಮಿಲಿಗೆ ಬಂದಿದ್ದು. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನನ್ನ ಮಗಳಿರೋದು ಇನ್ನೂ ಹ್ಯಾಪಿ. ಹಾಯ್, ಹಾಯ್. ಏನ್ ನಿಮ್ಮ ಹೆಸರು? ಜಾಹ್ನವಿ. ಜಾಹ್ನವಿ. ಯಾವ ಸ್ಕೂಲು? ಲಿಟಲ್ ಬಿ. ಎಷ್ಟನೇ ಕ್ಲಾಸು? 3ನೇ. ನೀನು ಯಾವ ಸ್ಟ್ಯಾಂಡರ್ಡು? ನರ್ಸರಿ. ಪುಣ್ಯ ನೀನ್ 10th ಹೇಳಿಲ್ಲ. ಹಾಡಾಡ್ತೀರಾ ನೀವು? ಸಿಂಗರ ನೀವು? ಹೌದಾ? ನೋಡು, ಹಾಡಿ ನೋಡು. ಇನ್ನಷ್ಟು ಬೇಕನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯ ಎಲ್ಲಿಹುದು ರಾಮ. ರಾಮ 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 ರಾಮ, ಕಷ್ಟಗಳ ಕೊಡಬೇಡ ಕಷ್ಟ ಸಹಿಸುವ ಸಹನ ಇನ್ನಷ್ಟು ರಾಮ. ರಘುರಾಮ 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 ರಾಮ. ಸೂಪರ್. ಈಗ ಮಗಳೇ, ನಿಮ್ಗೆ ಅಮ್ಮ ಇಷ್ಟನಾ ಡ್ಯಾಡ್ ಇಷ್ಟನಾ? ಅಮ್ಮ ಯಾಕೆ ಇಷ್ಟ? ನೋಡಿ, ಅಂದ್ರೆ ನೀವು ಕ್ಯೂಟ್ ಇಲ್ಲ ಅಂತ ಆಯ್ತು. ಡ್ಯಾಡಿ ಕ್ಯೂಟ್ ಇಲ್ವಾ? ನಿನ್ಗೆ ಯಾಕೆ ಇಷ್ಟ ಇಲ್ಲ? ಮೋಸ್ಟ್ಲಿ ಕ್ಯೂಟ್ ಆಗಿರ್ಬೇಕು. ನಾನು ಕ್ಯೂಟ್ ಆಗಿದ್ದು, ನಾನು ಇಷ್ಟನಾ? ನಾನು ಕ್ಯೂಟ್ ಆಗಿಲ್ವಾ? ದೊಡ್ಡವರಾದ್ಮೇಲೆ ಏನಾಗ್ತೀರಾ ನೀವು? ಏನಾಗ್ಬೇಕು ಅಂತ ಆಸೆ ಇದೆ ನಿಮ್ಗೆ? ಸ್ಟ್ರಾಂಗ್ ಆಗ್ತೀವಿ. ಆಕ್ಚುಲಿ ಭಯಂಕರ ಗ್ರೇಟ್ ಆನ್ಸರ್. ತುಂಬಾ ಡೆಪ್ತ್ ಆಗಿ ನೋಡಿದ್ರೆ ಡಾಕ್ಟರ್ ಹೇಳ್ತೀವಿ ಇಂಜಿನಿಯರ್. ಫಸ್ಟ್ ನಾವ್ ಏನ್ ಹೇಳ್ತೀವಿ, ಲೇಡೀಸ್ ಹೋಗಿ ಫಸ್ಟ್ ನಾವು ಸ್ಟ್ರಾಂಗ್ ಆಗ್ಬೇಕು. ನಾವು ಸ್ಟ್ರಾಂಗ್ ಆಗಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಎಕ್ಸಾಕ್ಟ್ಲಿ. ಬಟ್ ವೆರಿ ನೈಸ್. ಸೂಪರ್. ನಿಮ್ ಫೇವ್ರೆಟ್ ಹೀರೋ ಯಾರು? ಪುನೀತ್ ಮಾಮ. ಆಮೇಲೆ ಸುದೀಪ್. ನೋಡಿ, ನಾವು ನೋಡ್ಬೇಕು, ಯಾರಿಗೂ ಈ ಪಾಪು ಬೇಜಾರು ಮಾಡಲ್ಲ. ನಮಗೆ ಎಲ್ಲರೂ ಇಷ್ಟ.
ಸೂಪರ್, ಚೆನ್ನಾಗಿ ಮಾತಾಡ್ರಿ, ಬರಲಿ ಚಪ್ಪಾಳೆ, ವೆರಿ ನೈಸ್, ಸೋ ಕ್ಯೂಟ್. ಓಕೆ ಮೇಡಮ್, ಈಗ ನಿಮ್ಮ ಹತ್ರ ಬರುವ, ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು? ಸೊ ಮೈಸೂರು ಬೇಸಿಕಲಿ. ನಂಗೆ ಆ್ಯಕ್ಟಿಂಗ್ ಅಂದರೆ ಆ್ಯಕ್ಚುಲಿ ಇಷ್ಟ ಇರಲಿಲ್ಲ. ನಾನು ಕಾಲೇಜಲ್ಲಿ ಇದ್ದಾಗ ತುಂಬ ಆಫರ್ಸ್ ಸಿನಿಮಾಗೆ ಹೀರೋಯಿನ್ ಆಗಿ ತುಂಬ ಬಂದಿತ್ತು. ಬಟ್ ನನಗೆ ಇಷ್ಟನೇ ಇಲ್ಲ ಸಿನಿಮಾ ಅಂದರೆ ಹೇಟ್ರೆಡ್ ನನಗೆ. ಸಿನಿಮಾನ ಅಯ್ಯೋ ಚಾನ್ಸೇ ಇಲ್ಲ. ತುಂಬ ಆ್ಯಡ್ಸ್ ಎಲ್ಲ ಬಂದಿತ್ತು ಕಾಲೇಜಲ್ಲಿದ್ದಾಗ. ಏನೂ ಮಾಡ್ತಿರ್ಲಿಲ್ಲ, ಏನೂ ಒಪ್ಕೊಂಡಿರಲಿಲ್ಲ. ಬಟ್ ಸಡನ್ನಾಗಿ ಈ ಥರ ಒಂದು ಸೀರಿಯಲಲ್ಲಿ ಕಾಲ್ ಬಂತು. ಅವ್ರ ಹೆಸರು ಸಂಜೀವ್ ತಗ್ಳೂರ್ ಅಂತ, ಡೈರೆಕ್ಟರ್, ಫೇಮಸ್ ಡೈರೆಕ್ಟರ್ ಕನ್ನಡ ಸೀರಿಯಲಲ್ಲಿ. ಸೊ ಈ ಥರ ನಿನ್ನ ಫೋಟೋಸ್ ನೋಡ್ದೆಮ್ಮ, ಒಂದು ಸೀರಿಯಲ್ ಇದೆ ಮಾಡ್ತೀಯಾ, ನೆಕ್ಸ್ಟ್ ವೀಕೇನೆ ಶೂಟು ಅಂತ. ಇಲ್ಲ ಸರ್ ಮಾಡಲ್ಲ ಅಂತ ಟಕ್ ಅಂತ ಫೋನ್ ಇಟ್ಬಿಟ್ಟೆ. ಆಮೇಲೆ ಹಿಂಗೆ ನೋಡ್ತಿದ್ದೆ ಆ್ಯಡ್ ಬಂತು. ಏನು ಬರ್ತಿದೆ ಅಲ್ಲ, ಇದೆ ಇವರೇ ಅಲ್ವಾ ಸಂಜೀವ್ ತಗ್ಳೂರ್ ಅಂದರೆ. ಮತ್ತೆ ಕಾಲ್ ಬಂತು, ಬರ್ತೀನಿ ಅಂದ್ಬಿಟ್ಟು ಫಸ್ಟ್ ಟೈಮ್ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದು ಆ ಸೀರಿಯಲ್. ಏನೋ ಗೊತ್ತಿಲ್ಲ, ನೋಡಿದ್ನಲ್ಲ ಆ್ಯಡಲ್ಲಿ, ನಾನು ಬರ್ಬೋದೇನೋ ಸ್ಕ್ರೀನಲ್ಲಿ ಅಂತ ಆ ಥರ ಸಡನ್ ಥಾಟ್. ಸೊ ಬಂದೆ. ಏನು ಆಡಿಷನ್ ಇಲ್ಲ ನನಗೆ, ಬಿಕಾಸ್ ಇವಾಗ ತುಂಬ ಜನ ಕಷ್ಟಪಟ್ಟಿರ್ತಾರೆ ಆಡಿಷನ್ಸ್ ಅಂತೆ. ನನಗೇನು ಲಕ್ಕಿಲಿ ಟಚ್ ವುಡ್ ಟಿಲ್ ನಾವು ನನಗೆ ಯಾವುದೇ ಥರದ್ದು ಕಷ್ಟನೋ ಅಥವಾ ಆಡಿಷನ್ ಆಗಲಿ ಸುತ್ತದಾಗಲಿ ಇವಾಗಲೂ ಅಷ್ಟೇ ನಾನು ಫ್ರೀ ಇದ್ದೀನಿ ಅಂದರೆ ಓಕೆ ನೀವು ಈ ಸೀರಿಯಲ್ ಮಾಡ್ತೀರಾ ಅಂತ ಕಾಲ್ ಬರುತ್ತೆ. ಗಾಡ್ ಗ್ರೇಸ್ ಅದು. ಸೊ ಹಾಗೆ ಬಂತು. ಲುಕ್ ಟೆಸ್ಟ್ ಏನೂ ಇರಲಿಲ್ಲ, ಡೈರೆಕ್ಟ್ ಶೂಟ್. ಅವತ್ತೇ ಶೂಟು. ನಿನ್ನ ಪೇಮೆಂಟ್ ಇಷ್ಟಿರುತ್ತೆ ಈ ಥರ ಅಂದ್ಬಿಟ್ಟು ಫಸ್ಟ್ ನೆಗೆಟಿವ್ ರೋಲು ಫಸ್ಟ್ ಮಾಡಿದ್ದು. ಟಿಲ್ ನಾವು ನಾನು ನೆಗೆಟಿವ್ ರೋಲ್ಸೇ ಮಾಡ್ಕೊಂಡು ಬಂದಿದ್ದೀನಿ, ಹೀರೋಯಿನ್ ಆಗಿ ಮಾಡಲೇ ಇಲ್ಲ ನಾನು. ಸೊ ಇದುವರೆಗೂ ವಿಲ್ಲನ್ನಾಗೇ ಮಾಡ್ತಿದ್ದೀನಿ, ಮುಂದೆನೂ ವಿಲ್ಲನ್ನಾಗೇ ಮಾಡ್ತೀನಿ. ಬಿಕಾಸ್ ನಂಗೆ ಇಷ್ಟ ಬೇಸಿಕಲಿ ಪ್ಲೇ ಮಾಡೋಕ್ಕೆ, ಪರ್ಫಾರ್ಮ್ ಮಾಡೋಕ್ಕೆ ಸ್ಪೇಸ್ ಸಿಗುತ್ತೆ. ಬಟ್ ನೀವು ಮನೆಯಲ್ಲಿ ಹೀರೋಯಿನ ವಿಲ್ಲನ? ಮನೇಲಿ ವಿಲನ್ ಅಲ್ಲ, ಹೀರೋಯಿನ್. ಕ್ಯೂಟ್ ಹೀರೋಯಿನ್ ಅಲ್ಲ, ಮನೆಯಲ್ಲಿ ಹೀರೋಯಿನ್. ಸೊ ಸ್ಟಾರ್ಟಿಂಗ್ ಬಂದಾಗ ಅಂದ್ರೆ ಭಯ ಅಂದ್ರೆ ಹೆಂಗ್ ಕ್ಯಾಮ್ರಾ ಫೇಸ್ ಮಾಡೋದು, ಡೈಲಾಗು ಒಂದ್ಸಲಿ ಟೆನ್ಷನ್ ಎಂಥದ್ದು ಸಹ ಇಲ್ಲ. ಯಾಕಂದ್ರೆ ನಾನು ಬಂದೆ, ನಂಗೆ ಗೊತ್ತೇ ಇಲ್ಲ ಕ್ಯಾಮ್ರಾ ಹಿಂಗೆ ನಿಂತ್ಕೊಂಡ್ರು, ನಿಂತ್ಕೊಂಡೇನಾಗು ಅಂದ್ರು ನಗು ಕಣ್ಣು ಹಿಂಗೆ ಬಿಡು ಅಂದ್ರು ಅಷ್ಟೇ. ಬಟ್ ಆ ಡೈರೆಕ್ಟರ್ ಹತ್ರ ಮಾಡಿದಕ್ಕೆ ನಾನು ಇಷ್ಟು ಚೆನ್ನಾಗಿ ಆಕ್ಟಿಂಗ್ ಕಲ್ತಿದ್ದೀನಿ. ಬಿಕಾಸ್ ಅವಾಗೆಲ್ಲ ಹಂಗಿರ್ತಾ ಇದ್ರು ಡೈರೆಕ್ಟರ್. ವರ್ಕ್ ಎಲ್ಲ ಡೀಟೇಲಿಂಗ್. ನನ್ನ ಗುರುಗಳು ಸಂಜೀವ್ ತಗ್ಳೂರ್ ಅವರು. ವೆರಿ ನೈಸ್, ಸೂಪರ್. ಪ್ರೊಡ್ಯೂಸರ್ ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಸೊ ಎಷ್ಟು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಾ ಸರ್? ಒಟ್ಟು 47 ಮೂವೀಸ್. 47 ಮೂವೀಸ್. ನಾನು ನಮ್ಮ ತಂದೆಯವರು ಎಲ್ಲ ಸೇರಿ 47 ಪಿಕ್ಚರು. ಆಮೇಲೆ ರಾಜ್ಕುಮಾರ್ ಪಿಕ್ಚರ್ ಬಂದು 16 ಪಿಕ್ಚರ್ ನಮ್ಮ ಫಾದರ್ ಮಾಡಿದ್ದಾರೆ. 16 ಪಿಕ್ಚರ್, 16 ಅಣ್ಣವ್ರ ಪಿಕ್ಚರ್ ಮಾಡೋರೆ. ಸೊ ನೀವು ಅಣ್ಣವ್ರು ನೋಡಿದ್ದೀರಾ? ನಾನು ನೋಡಿದ್ದೀವಿ, ನಾನು ನಮ್ಮ ತಮ್ಮ ಇಬ್ಬರು ನೋಡಿದ್ದೀರಾ ಅಣ್ಣವ್ರನ್ನ? ಓಕೆ. ನಮ್ಮ ಫಾದರ್ ಮಾಡ್ತಾಯಿದ್ರು ಅವಾಗೆಲ್ಲ ಚಿಕ್ಕ ಹುಡುಗರು ನಾವು. ಆಮೇಲೆ MGR ಪಿಕ್ಚರು ತೆಗ್ದಿದ್ದಾರೆ ಅವರು, ನಮ್ಮ ಫಾದರು. ನೀದಕ್ಕೆ ತಲೆ ಒಣಂಗುಮ್ ಅಂತ MGR ಪಿಕ್ಚರು ತೆಗ್ದವ್ರೆ. ಅವ್ರನ್ನೂ ಮೀಟ್ ಮಾಡಿದ್ದೀನಿ ನಾನು, MGR. ಬಟ್ ಏನಾದರೂ ನೆನಪಿದ್ಯಾ ಅಣ್ಣವ್ರ ಜೊತೆ ಮಾತಾಡಿರೋದು ಏನಾದರೂ? ಅಣ್ಣ ಅವ್ರ ಜೊತೆ ಮಾತಾಡಿರೋದು, ನಾನು ಅಷ್ಟು ಚಿಕ್ಕ ಹುಡುಗ ಅಲ್ವಾ ನಾನು. ಅವರು ಮುದ್ದು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಮ್ಗೆ ಅವಾಗ ಅಷ್ಟು ಇದಿಲ್ಲ, ನಮ್ಮ ಫಾದರ್ ಜೊತೆ ಹೋಗ್ತಾ ಇದ್ದಿದ್ದು ನಾವು. ಆಮೇಲೆ ಇವಾಗ್ಲೂ ಫೋಟೋಸ್ ಎಲ್ಲ ಇದೆ ಅವ್ರದ್ದು, ಅಣ್ಣ ಅವ್ರ ಜೊತೆ ನಿಂತಿರೋದು. ನಾನಿನ್ನ ಮರೆಯಲಾರಲ್ಲಿ ತೆಗೆಸ್ಕೊಂಡಿದ್ದು, ಮಾತಾಡಿದ್ದೆಲ್ಲ ಇದೆ, ಅದು ನೆನಪಿಲ್ಲ ಅಷ್ಟೇ. ಓಕೆ, ನಿಮ್ಮ ತಂದೆಯವ್ರ ಪ್ರೊಡ್ಯೂಸರ್. ಓಕೆ, ನಿಮ್ಗೆ ಏನಕ್ಕೆ ಆಸೆ ಬಂತು ನಾನು ಪ್ರೊಡ್ಯೂಸರ್ ಆಗ್ತೀನಿ, ಪ್ರೊಡ್ಯೂಸ್ ಮಾಡ್ತೀನಿ? ನಾನು ಪ್ರೊಡ್ಯೂಸರ್ ಆಗಬೇಕು ಅಂದರೆ ನಮ್ಮ ಫಾದರ್ ಅಂತೂ ಬಿಲ್ಕುಲ್ ಇಷ್ಟ ಇರಲಿಲ್ಲ, ಓದಿಸ್ಬೇಕು ಅಂತ ಹೇಳ್ಬಿಟ್ಟು. ಆದರೆ ನಾವು ಇದು ಬಿದ್ದೋಗ್ಬಿಟ್ವಿ, ಗೋಲಿ ಬಿದ್ದೋಗ್ಬಿಟ್ವಿ. ಸರಿ, 3ನೇ ಕ್ಲಾಸಲ್ಲಿ 3 ವರ್ಷ ಕೂತ್ಕೊಂಡು, 3ನೇ ಕ್ಲಾಸಲ್ಲಿ 3 ವರ್ಷ ಕೂತ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿ ಬಿಟ್ಬಿಟ್ಟೆ ನಾನು. ಬೇಡ ಓದಕ್ಕೆ ಬರೋದಿಲ್ಲ ಅಂತ ನಮ್ಮ ಫಾದರು ಬೈತಾ ಇದ್ರು, ಇನ್ನು ಲೋಟ ತೊಳಿಯಕ್ಕೆ ಹಾಕ್ಬಿಡ್ಬೇಕು ಹಂಗೆ ಹಂಗೆ. ಸರಿ ಅಂದ್ಬಿಟ್ಟು ಅಪ್ಪ ನಾನು ಇವ್ರ ಹತ್ರ ಹೋಗ್ತೀನಿ, ಡೈರೆಕ್ಟ್ರ್ ಕಲಿಬೇಕು ನಾನು, ಡೈರೆಕ್ಷನ್ನು ಅಂತ. ಸರಿ, ಅಲ್ಲಿ ಹೋಗ್ಬಿಟ್ಟು ದಾಸರಿ ನಾರಾಯಣರಾವ್ ಹತ್ರ ಹೋದೆ ಮೆಡ್ರಾಸ್ನಲ್ಲಿ. ಆ ದಾಸರಿ ನಾರಾಯಣರಾವು ನನ್ನ ಹತ್ರ ಕಾಫಿ ತರ ಕಳ್ಸೋದು, ಬರೋದು, ಬಿಸ್ಕೆಟ್ ತೊಗೊಂಬ, ಅದು ತೊಗೊಂಬ ಅಂತ ಕಳಿಸ್ಬಿಟ್ರು. ಕೋಪ ಬಂದ್ಬಿಟ್ಟೆ ಬರ್ಸತ್ತೆ. ಇಲ್ಲಿ ಬಂದು ಓಡಿಸ್ಕೊಂಡೆ ತಿರ್ಗಾ ನಮ್ಮ ಫಾದರ್ ಹತ್ರ. ಏನು ಎಲ್ಲೂ ಒಂದು ಕಡೆ ಇರೋದಿಲ್ವಲ್ಲ ನೀನು, ಹಂಗೆ ಹಿಂಗೆ ಅಂತ. ಏನು ಮಾಡಬೇಕು ಅಂತಿದ್ಯಾ ನೀನು? ಮಾಡಬೇಕು ಅಂದರೆ ನಮ್ಮ ಪಿಕ್ಚರ್ಸ್ಗೆ ರೆಪ್ರೆಸೆಂಟೇಟಿವ್ ಆಗಿ ಹೋಗ್ತಾ ಇದ್ದೆ ನಾನು. ಓಕೆ. ನಾನು ನಮ್ಮ ಬ್ರದರು ಊರಿಗೆ
ನಮ್ಮ ಪಿಕ್ಚರ್ಗೆ ನಾವು ಕಲೆಕ್ಷನ್ ನೋಡೋಕ್ಕೆ ಹೌದೌದು ಥಿಯೇಟರ್ ಕಲೆಕ್ಷನ್ಸ್ ಹೌದು. ನನಗೆ ಸರಿ ಅಂದ್ಬಿಟ್ಟು ಹೋಗ್ತಾ ಇದ್ದೆ, ಡೈರೆಕ್ಷನ್ ಕಲೀಲಿ ಅಂತ ಕಲಿಸ್ತಾ ಇದ್ರು. ಸರಿ ಅಂದ್ಬಿಟ್ಟು ನಾನು ಬಂದರೆ ಇಲ್ಲಿ ನಮ್ಮ ಫಾದರು ಸುಂದರನಾಥ್ ಸುವರ್ಣ ಅಂತ ಆರಂಭ ಅಂತ ಸಿನಿಮಾ 84ನಲ್ಲೇನೋ, ನನಗೂ ಒಂದು ಇಷ್ಟ ಆಯಿತು ಪಿಕ್ಚರ್ ತೆಗಿಬೇಕು ಅಂತ ಹೇಳ್ಬಿಟ್ಟು. ಸರಿ ನಮ್ಮ ಫಾದರ್ ಹತ್ರ ಹೇಳಿದೆ, ನಾನು ಪಿಕ್ಚರ್ ಮಾಡ್ತಾಯಿದ್ದೆ. ಏನು ಹುಡುಗಾಟ ಆಡ್ತಾ ಇದೆಯಾ ನೀನು, ಪಿಕ್ಚರ್ ತೆಗಿಬೇಕು ಅಂತ ಇದೆಯಾ, ಏನು ಇದು ಅಂತ. ಇಲ್ಲ ತೆಗಿಬೇಕು ಅಂತ ಹೇಳಿ ಆವಾಗ ಅಗ್ನಿಪರ್ವ ಅಂತ ಶಂಕರ್ ನಾಗು, ಅನಂತ್ ನಾಗು, ಪ್ರಭಾಕರು ಅವ್ರನ್ನೆಲ್ಲ ಹಾಕ್ಕೊಂಡು ತೆಗೆದ್ವಿ ಪಿಕ್ಚರು. ಅಲ್ಲಿಂದ ಮೂವ್ ಆಯಿತು. ಅಲ್ಲಿಂದ ಆಮೇಲೆ ಶಂಕರ್ ನಾಗ್ ಜೊತೆ ಮತ್ತು ಅಂಬರೀಷ್ ಜೊತೆ ಜೈಬೇರಿ ಅಂತ ಮಾಡಿದ್ದು. ಓಕೆ. ಪಾಪ ತುಂಬ ಒಳ್ಳೆ ಆರ್ಟಿಸ್ಟ್ಗಳು ಎಲ್ಲ ಚೆನ್ನಾಗಿ ನಮಗೆ ಕೋಪ್ರೇಟ್ ಮಾಡಿದ್ರು. ಯಾರು ಏನು ಇದು ಮಾಡಲಿಲ್ಲ, ತುಂಬ ಚೆನ್ನಾಗಿ ಬಂತು. ಆಮೇಲೆ ನನ್ನ ಮಗ ಬಂದು ನಾನು ಓದಿಸ್ಬೇಕು ಅಂತಿದ್ದೆ, ಅವನು ಬರಬಾರ್ದು ಅಂದ್ಕೊಂಡಿದ್ದೆ. MBA ಓದಿಸ್ದೆ. MBA ಓದಿಸಿದ್ರೆ ತಿರ್ಗಾ ಅದು ಹೆಂಗೋ ಏನೋ ಇದು ಆ್ಯಂಕರ್ಗೆ ಹೋಗ್ಬೇಕು ಉದಯ ಟಿವಿಯಲ್ಲಿ. ಸೆಲ್ವಮ್ಮ ಹೇಳಿದ್ರು, ಏನಪ್ಪ ಉಂಗ ಪಯ್ಯ ಎನ್ನ ಪಂಡ್ರ ಅಂಚುಯಿ ಅಂತ ಹೇಳಿದ್ರು. ಸರಿ, ನನಗೆ ಮನಸ್ಸಿಲ್ಲ, ಅವ್ರು ಹೇಳ್ಬಿಟ್ಟಲ್ಲ ದೊಡ್ಡವರು ಅಂದ್ಬಿಟ್ಟು ಕಳಿಸಿದ್ರೆ ಆ್ಯಂಕರ್ ಆಗೋದ, ಹೋಗಿ ಹಂಗೆ ಪಿಕ್ಚರ್ಗಳಿಗೂ ಹೊಟ್ಟೋದ. ನಾನು ಬರಬಾರ್ದು ಅಂದ್ಕೊತೀನಿ, ತಿರ್ಗಾ ಹಂಗೆ ಬಂದೆ, ಇವನು ನಮ್ಮ ಥರನೇ. ಹೀಗೆ ಎಲ್ಲ ಹಂಗೆ ಸೇಮ್ ನಿಮ್ಮ ತಂದೆನು ನೀವು ಬರಬಾರ್ದು ನೀವು ಹಂಗೆ ಬಂದ್ರಿ. ಅದು ನಮ್ದು ಬರಬಾರ್ದು ಅಂದರೆ ನಾನು ಓದಲೂ ಇಲ್ಲ, ಇತ್ಲಾಗೆ ಇದು ಮಾಡಲಿಲ್ವೇ. ಇವನಾದರೂ ಓದಿದ್ನೆ, ಇವನು ಬರೋದಿಲ್ಲ, ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ರು ಇವರು ನಮ್ಮ ತಂದೆ. ಏನು ಇವನು ವೇಸ್ಟ್ ಆಗ್ತಾನೆ ಅಂತ. ನಿಮ್ಮ ಥರ ಇದ್ದೆ ನಾನು ಅವಾಗ. 120 kg. 120 ನನಗಿಂತ ಜಾಸ್ತಿ ಇದ್ರಿ ಹಾಗಾದ್ರೆ. ನಿಮ್ಕಿನ್ನ ಜಾಸ್ತಿ. ಹೌದು, ಈ ಬಾಗಿಲು ಇಡಿಸ್ತಾ ಇರಲಿಲ್ಲ ನನಗೆ. ಅಯ್ಯೋ ಹೌದು, ಹಾಗಾದ್ರೆ ಜಾಸ್ತಿ. NCCಗೆ ಸೇರ್ಕೊಂಡ್ರೆ ನಿಕ್ಕರ್ ಆಗ್ತಾ ಇರಲಿಲ್ಲ ನನಗೆ. ಸೈಜ್ ಸಿಗಲ್ಲ. ಹೌದು, ಬೇರೆ ಹೊಲಿಸ್ಬೇಕು ನಾವು. ಬೇರೆ ಹೊಲಿಸ್ಬೇಕಾಗಿತ್ತು. ನನಗೆ ಈಗಲೂ ಆಗಲ್ಲ. ನೀವು ತಮಾಷೆ ಮಾಡ್ತಾ ಇದ್ದೀವಿ. ಸೀರಿಯಸ್ ಆಗಿ ಮಾಡ್ತಿದ್ದೀನಿ. ಇಲ್ಲ, ನೀವು ಹೇಳಿದಾಗ ನನ್ನ ಕತೆ ನನಗೆ ನೆನಪಾಗುತ್ತೆ. ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ಇದ್ದಾಗ ನನಗೆ ಪ್ಯಾಂಟ್ ಸಿಕ್ತಿರ್ಲಿಲ್ಲ. ನಾನು ಮತ್ತೆ ಅಮ್ಮ ಇಡೀ ಮಾರ್ಕೆಟ್ ಹುಡುಕೋದು ಅಂಗಡಿಲಿ ಪ್ಯಾಂಟ್ ಸಿಗುತ್ತಾ ಸಿಕ್ಕಿದ್ರೆ ಅದು ದೊಡ್ಡ ಸಿಗುತ್ತೆ, ಅದು ಕಾಲಿಂದ ಆಚೆ ಬರುತ್ತೆ, ಮತ್ತೆ ಅದನ್ನ ಫಿಟ್ಟಿಂಗ್ ಮಾಡೋ ಕೆಲಸ ಭಯಂಕರ ಕಷ್ಟಪಟ್ಟಿದ್ದಾರೆ ನಮ್ಮ ಬಟ್ಟೆ. ಬಟ್ ಹಾಗೆಲ್ಲ ಎಷ್ಟು ಬಜೆಟ್ ಅಲ್ಲಿ ಸಿನಿಮಾ ಮಾಡ್ತಿದ್ರಿ ಸರ್? ಆಗಿನ ಕಾಲದಲ್ಲಿ ಬಜೆಟ್ ಎಲ್ಲ ಎಷ್ಟು ಹೆಂಗೆ? ಬಜೆಟ್ ಅಂದ್ರೆ ನಾವು ದುಡಿತಾ ಇದ್ವಿ ಚೆನ್ನಾಗಿ. ಇದರಲ್ಲಿ ಯಾವುದೋ ಕಷ್ಟಪಟ್ಟು ಇದು ಮಾಡಿ ಬಜೆಟ್ ಕಮ್ಮಿಯಲ್ಲಿ ಮಾಡ್ತಾ ಇದ್ವಿ. ಶಂಕರ್ ನಾಗು, ಅನಂತ್ ನಾಗು, ಅಂಬರೀಷ್ ಹಾಕಿ 23 ಲಕ್ಷದಲ್ಲಿ ಪಿಕ್ಚರ್ ತೆಗಿತಾ ಇದ್ವಿ. 23 ಲಕ್ಷ ದೊಡ್ಡದಲ್ಲ? ದೊಡ್ಡದೇನ ಅಂತ ಏನಿಲ್ಲ. 60 ಲಕ್ಷ 70 ಲಕ್ಷ. ಯಾಕೆ ರವಿಚಂದ್ರನ್ ಇದೆಲ್ಲ ಮಾಡ್ತಾ ಇರುವಾಗ 1 ಕೋಟಿ 2 ಕೋಟಿ ಮಾಡ್ತಾ ಇದ್ರು. ನಾವು ಒಂದು 23 ಲಕ್ಷದಲ್ಲಿ ಪಾಪ ಕೋಆಪರೇಟ್ ಮಾಡಿದ್ರು ನಮಗೆ. ಈ ಶಂಕರ್ ನಾಗ್ ವೆರಿ ಗುಡ್ ಆರ್ಟಿಸ್ಟು, ಅಂಬರೀಷು ಅವರೆಲ್ಲ, ನಮ್ಮ ಪ್ರಭಾಕರ್, ದೇ ಆರ್ ಲೆಜೆಂಡ್ಸ್ ತುಂಬ. ನಮ್ಮ ತಂದೆಗೆ ಎಲ್ಲರೂ ಗುರ್ತು ಅವರೆಲ್ಲ. ಅವರು ಒಂದು ಕಾಲದಲ್ಲಿ ಹೆಲ್ಪ್ ಮಾಡಿದ್ರು ನಮ್ಮ ತಂದೆಯವರು ಅವ್ರಿಗೆ, ಯಾರಿಗೆ ಶಂಕರ್ ನಾಗ್ಗೆ ಇವ್ರಿಗೆಲ್ಲ. ಅವರೆಲ್ಲ ನಮಗೆ ತುಂಬ ಕೋಆಪ್ರೇಟಿವ್ ಆಗಿ ಮಾಡೋದು. ಎಲ್ಲಂದರೆ ಅಲ್ಲಿ ಶೂಟಿಂಗು ಮಾಡೋದು, ನಮ್ಮ ಮನೇಲೇ ಮಾಡಿಬಿಡೋದು. ಬೇರೆ ಲೊಕೇಶನ್ ಎಲ್ಲ ಉಳಿತದಲ್ಲ ಅಂತ ಮಾಡ್ತಾರೆ. ಚೆನ್ನಾಗಿ ಹೋಯ್ತು ಪಿಕ್ಚರ್ ಎಲ್ಲ. ಅಗ್ನಿಪರ್ವ, ನೀನನ್ನ ದೈವ, ಹೀಗೆ ಒಳ್ಳೆ ಪಿಕ್ಚರು. ಆದರೆ ನಮ್ಮ ತಂದೆಯವರು ಮಾಡಿದ ಪಿಕ್ಚರ್ ಥರ ತೆಗಿಯೋಕ್ಕಾಗಲಿಲ್ಲ ನಮಗೆ. ಯಾಕೆಂದರೆ ಅವರೆಲ್ಲ ನ್ಯಾಷನಲ್ ಅವಾರ್ಡು. ರಾಜದುರ್ಗ ರಹಸ್ಯ ಅಂತ ಸೂಪರ್ ಹಿಟ್ ಪಿಕ್ಚರ್ ಅದು, ಡ್ಯೂಯಲ್ ರೋಲ್ ರಾಜ್ಕುಮಾರ್. ಆಮೇಲೆ ಇದು ಸಂಧ್ಯಾ ರಾಗ, ಸ್ವರ್ಣ ಕಮಲ ಫಸ್ಟ್ ಟೈಮ್ ಇನ್ ಕರ್ನಾಟಕ. ಕರುಣೆ ಕುಟುಂಬದ ಕಣ್ಣು ಫಸ್ಟ್ ಕಾದಂಬರಿ ಆಗಿರುತ್ತೆ ಪಿಕ್ಚರು ತೆಗೆದ್ರು. ಅವರು ಒಳ್ಳೆ ಲೆಜೆಂಡಾಗಿ ಮಾಡಿದ್ರು ಸಿನಿಮಾ. ಸೊ ನಿಮ್ಮ ಹತ್ರ ಒಳ್ಳೊಳ್ಳೆ ಅನುಭವಗಳಿದೆ ಸಿನಿಮಾದ? ಅನುಭವ ಇದೆ. ಯಾಕಂದರೆ ಅಂಥ ಲೆಜೆಂಡ್ಸ್ಗಳನ್ನೆಲ್ಲ ನೀವು ಹಾಕೊಂಡು ನೀವು ಸಿನಿಮಾ ಮಾಡಿದ್ದೀರಂದರೆ. ನಾವು ಸಿನಿಮಾ ಮಾಡಿದ್ದೀವಿ ಅಂದರೆ ಸುಮ್ಮನೆ ಹುಡುಗಾಟಕ್ಕೆ ಹಂಗೆ ಮಾಡಿ ಹಂಗೆ ಹೋದ್ವಿ ಅಷ್ಟೇ ಹೊರತು ಲೆಜೆಂಡ್ ಅಂತ ಬಂದ್ಬಿಡ್ತು ಅಷ್ಟೇ, ಏನೂ ಇಲ್ಲ ಅದರಲ್ಲಿ. ತುಂಬ ಕೋಆಪ್ರೇಟ್ ಮಾಡಿರೋದು ನಮ್ಗೆ ಆರ್ಟಿಸ್ಟು. ಅದರಿಂದ ನಮಗೆ ಇದಾಯಿತು. ಬಟ್ ಆಗಿನ ಕಾಲಘಟ್ಟಕ್ಕೂ ಈಗಿನ ಕಾಲಘಟ್ಟಕ್ಕೂ ಇಂಡಸ್ಟ್ರಿಯಲ್ಲಿ ಏನು ಡಿಫ್ರೆನ್ಸ್ ಇದೆ ಸರ್? ತುಂಬ ಡಿಫ್ರೆನ್ಸ್ ಇದೆ, ತುಂಬ ಡಿಫ್ರೆನ್ಸ್ ಇದೆ. ಏನಪ್ಪ ಅಂದರೆ ಅವಾಗ ನಾವು ರಿಕಾರ್ಡಿಂಗ್ ಮಾಡಬೇಕು ಅಂದರೆ 1 ದಿವಸ 2 ದಿವಸದಲ್ಲಿ ಮಾಡಿಬಿಡ್ತಾ ಇದ್ವಿ. ಇವಾಗ 40 ದಿವಸ 50 ದಿವಸ ಬೇಕಾಗುತ್ತೆ. 2 ತಿಂಗಳು ಬೇಕು. ಹೌದು,
ಬೇರೆ ಏನೂ ಇಲ್ಲ. ಇನ್ಸ್ಟ್ರೂಮೆಂಟ್ ಇದು ಒಂದೊಂದು ದಿವಸಕ್ಕೆ ಒಂದೊಂದು ಇನ್ಸ್ಟ್ರೂಮೆಂಟ್ ಹಾಕ್ಕೊಂಡು ಸುಮ್ಮನೆ ಟೈಮ್ ಲ್ಯಾಪ್ಸ್ ಮಾಡ್ತಾರೆ ಅಷ್ಟೇ ಹೊರ್ತು ದುಡ್ಡು ಜಾಸ್ತಿ, ಇದು ಜಾಸ್ತಿ. ಏನಪ್ಪ ಅಂದರೆ ಇವಾಗ ಫಿಲಿಮ್ದು ಕಾಟ ಇಲ್ಲ. ಏನು ಇವರು ಆ್ಯಕ್ಟಿಂಗ್ ಮಾಡಕ್ಕೆ ಬರದೇ ಇರೋರು ಎಷ್ಟು ಬೇಕಾದ್ರೂ ಟೇಕ್ ತಗೋಬೋದು. ಅವಾಗ ನಾವು ಬೈತಾ ಇದ್ವಿ, ಒಂದೇ ಟೇಕಲ್ಲಿ ಮಾಡ್ರೋ ಇಲ್ಲ ಅಂತ ಹೇಳ್ತಾ ಇದ್ವಿ. ಕೊನೆಗೆ ನನಗೆ ಪರಿಸ್ಥಿತಿ ಬಂದ್ಬಿಡ್ತು, ಮಾಡೋಂಗೆ ಸರ್ ಒಂದು ಬೈಕ್ ಕೊಡಿ ಅಂತ. ನನಗೆ ಗೊತ್ತಿಲ್ಲ, ಕ್ಯಾಮ್ರಾ ಮುಂದೆ ಫೇಸ್ ಮಾಡೋದು ಗೊತ್ತಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನು ಕ್ಯಾಮ್ರಾ ಸರ್ ಆ್ಯಕ್ಷನ್ ಅಂದರು. ನಾನು ಎಲ್ಲೆಲ್ಲೋ ತಿರುಗಿ ನೋಡ್ತಾ ಇದ್ದೀನಿ, ಡೈಲಾಗ್ ಮಾತಾಡ್ತಾ ಇದ್ದೀನಿ, ಎಲ್ಲೆಲ್ಲೋ ನೋಡಿ ಸರ್ ಕಣ್ ಶಿಫ್ಟ್ ಆಗ್ತಾ ಇದ್ದೀನಿ ನಿಂತು ಅಂತ ಹೇಳಿ. ಅಯ್ಯೋ ಬೇಡಪ್ಪ ನಾನು ಮಾತಾಡೋದಿಲ್ಲ. ಮಾಸ್ಟರ್ ಮಂಜುನಾಥ್ ಹತ್ರ ಇಂಟರ್ವ್ಯೂ ತೊಗೊಳೋ ಥರ ಇತ್ತು. ಮಾಸ್ಟರ್ ಮಂಜುನಾಥ್ ಹೇಳ್ಕೊಡ್ತಾನೆ ಇಷ್ಟು, ಸರ್ ಹಿಂಗೆ ಮಾಡಿ ಸರ್ ಹಂಗೆ ಮಾಡಿ ಸರ್ ಪಿಕ್ಚರ್ ತೆಗೆದ್ರು. ಸರಿ ಅಂದ್ಬಿಟ್ಟು ಬೇಡ ಅಂತ ಬಿಟ್ಬಿಟ್ಟು ಮಾಡಿಲ್ಲ ನೀವು. ಓಕೆ, ಬಟ್ ಈಗ ಟೆಕ್ನಿಕಲ್ ಎಲ್ಲ ತುಂಬ ಫಾಸ್ಟ್ ಇದೆ. ಟೆಕ್ನಿಕಲಿ ಫಾಸ್ಟ್ ಇದೆ ಮತ್ತು ಇಂಪ್ರೂವ್ಮೆಂಟು ಆಗಿದೆ. ಆದರೆ ಆಗಿನ ಮಜಾ ಬರ್ತಾ ಇಲ್ಲ ಇವಾಗ ಶೂಟಿಂಗ್ನಲ್ಲಿ. ಆಗಿಂದ ಮಜಾ ಅಷ್ಟು ಬರ್ತಾ ಇಲ್ಲ. ಹೌದು, ಬಟ್ ಆಗ ಈ ಕ್ಯಾರವಾನ್ ಎಲ್ಲ ಇತ್ತು ಸರ್. ಕ್ಯಾರವಾನ್ ಎಲ್ಲ ಇರಲಿಲ್ಲ, ನಾವು ಕೊಡ್ತಾನೂ ಇರಲಿಲ್ಲ ಬಂದಿದ್ರೆ. ಆಗಿನ ಕಾಲದಲ್ಲಿ ಪಾಪ ಶಂಕರ್ನಾಗು ಹೇಳ್ತೀನಿ, ದೇವ್ರಂಥ ಮನುಷ್ಯ ಅವನು. ರೋಡ್ನಲ್ಲೇ ಪ್ಯಾಂಟ್ ಚೇಂಜ್ ಮಾಡ್ಕೊಂಬಿಟ್ಟ. ರೋಡ್ನಲ್ಲಿ ಶೂಟಿಂಗು, ಪ್ಯಾಲೇಸ್ ರೋಡ್ನಲ್ಲೇ. ಹಂಗೆ ಯಾರಿದ್ದಾರೆ ಹೇಳಿ ಇವಾಗ? ಅದು ಪ್ಯಾಂಟ್ ಇಲ್ಲ ಅಂತ ಜೂನಿಯರ್ ಆರ್ಟಿಸ್ಟ್ ಹಾಕೊಂಡ ಪ್ಯಾಂಟ್ ಅವನು ತಗೊಂಡು ಚೇಂಜಿಂಗು ಇದೆಲ್ಲ ಇತ್ತು. ತುಂಬ ಒಳ್ಳೆ ಮನುಷ್ಯ ಅವನು ಶಂಕರ್ನಾಗು. ಆಮೇಲೆ ಪ್ರಭಾಕರು ಅಷ್ಟೇ, ನಮಗೇನು ಇದು ಮಾಡಲಿಲ್ಲ. ಅವಾಗೆಲ್ಲ ಹೀರೋಯಿನ್ಗಳು ಮರದಿಂದ ಔಟ್ಡೋರ್ನಲ್ಲಿ ಒಂದು ಮರದಿಂದ ಒಂದು ಟೌಲ್ ಅಡ್ಡ ಇಟ್ಕೊಂಡು ದೊಡ್ಡ ದೊಡ್ಡ ಹೀರೋಯಿನ್ ನಮ್ಮ ಕಂಡಂಗೆ ಮಹಾಲಕ್ಷ್ಮಿ ಅವರೆಲ್ಲನೂ ಮರದಿಂದ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋರು. ಆವಾಗ ಮನೇನೂ ಸಿಗ್ತಿರ್ಲಿಲ್ಲ. ನಾವು ಔಟ್ಡೋರ್ ಸಾಂಗ್ ಶೂಟಿಂಗ್ ಹೋದಾಗ ಮರದಿಂದೆ ಮಾಡ್ಕೊಡೋರು. ಒಂದು ಹುಡುಗ ಟೌಲ್ ಅಡ್ಡ ಇಟ್ಕೊಂಡು ಹಿಂದ್ಗಡೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋರು. ಈಗಂತೂ ಹೇಳಬಾರ್ದು. ಈಗಿನ ಕಷ್ಟ ತುಂಬ. ಒಂದು ಸಿಂಗರ್ ಇವಾಗ ಏನಪ್ಪ ಆಗಿದೆ ಅಂದರೆ, ಬೆಂಗಳೂರಿನಲ್ಲಿ ಒಂದು ಶೂಟಿಂಗಿಗೆ ಅಂದರೆ 8 ಕಾರ್ವನ್ ಬರೋ ಪರಿಸ್ಥಿತಿ ಬಂದ್ಬಿಟ್ಟು. ದೊಡ್ಡ ಪ್ರೊಡಕ್ಷನ್ ಆದ್ರೆ ಇದ್ದೇ ಇರುತ್ತೆ, 8 ಕಾರ್ವನ್ ಇದ್ದೇ ಎಲ್ಲ ಅವನು ಮದರ್ ಕ್ಯಾರೆಕ್ಟರ್ಗೂ ಕಾರ್ವನ್ನು, ಇದು ಕ್ಯಾರೆಕ್ಟರ್ಗೂ ಕಾರ್ವನ್ನು, ಆ ಪರಿಸ್ಥಿತಿ ಬಂತು. ಬಟ್ ಅಂದ್ರೆ ಅಷ್ಟು ಮುಂದುವರೆದಿದೆ ನಮ್ಮ ಇಂಡಸ್ಟ್ರಿ, ಅಷ್ಟು ಮುಂದುವರೆದಿದೆ. ಮುಂದುವರಿಯೋದಕ್ಕೋ ಇಲ್ಲ ಹಾಳಾಗಕ್ಕೋ ಗೊತ್ತಿಲ್ಲ. ಬಟ್ ಓಕೆ ಸರ್, ಓಕೆ. ನೀವು ಡಿಸ್ಟ್ರಿಬ್ಯೂಟರ್ ಅಂತ ಕೇಳ್ಪಟ್ಟೆ ನಾನು. ಹೌದು ಸರ್. ಎಷ್ಟು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಾ ಸರ್? ಮಾಡಿದ್ದೆ ಸರ್, ಒಂದು 300-400 ಪಿಕ್ಚರ್ ಮೇಲೆ. ತಮಿಳು, ತೆಲುಗು, ಮಲಯಾಳಂ ಎಲ್ಲ ಮಾಡಿದ್ವಿ. ಸೊ ನೀವು ಯಾವ ಏಜಲ್ಲಿ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ರಿ? ಅದೇ ಎಲ್ಲ ನಮ್ಮ ಬ್ರದರು ನಾವು ಎಲ್ಲ ಸೇರ್ಕೊಂಡೆ ಎಲ್ಲ ಅದೇ ಹಿಂಗೆ ಓದ್ದೆ ಹಿಂಗೆ ಬಂದಿದೆ. ಓಕೆ ಓಕೆ ಸರ್. ಓಕೆ ಮೇಡಮ್, ಹಬ್ಬಕ್ಕೆ ನಮ್ಮನೆ ಅಡಿಗೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ದೀರಾ? ಇವತ್ತು ಹೆಸರು ಬೇಳೆ ಪಾಯಸ ಮಾಡ್ತಾ ಇದ್ದೀವಿ. ಹೆಸರು ಬೇಳೆ ಪಾಯಸ. ನಾನು ಮತ್ತೆ ನಮ್ಮ ಚಿಕ್ಕತ್ತೆ ಸೇರ್ಕೊಂಡು ಹೆಸರು ಬೇಳೆ ಬೇಯಿಸ್ಕೊಂಡಿದ್ದೀವಿ. ಸ್ವಲ್ಪ ಹೆಸರು ಬೇಳೆ ಹಾಕಿ ಬೆಂದ ಮೇಲೆ ಅದಕ್ಕೆ ಬೆಲ್ಲ ಹಾಕೋದು. ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ತೆಂಗಿನಕಾಯಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ. ಗ್ರೈಂಡ್ ಮಾಡಿ ಸೊ ಅದನ್ನು ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕುದಿಬೇಕು. ಒಂದು ಬೆಲ್ಲ ಮತ್ತು ತೆಂಗಿನಕಾಯಿ ಎಲ್ಲ ಮಿಕ್ಸ್ ಆಗಿ ಅದಕ್ಕೆ ಒಂಚೂರು ಏಲಕ್ಕಿ ಪುಡಿ, ಏಲಕ್ಕಿ ಮನೇಲಿ ಅಡುಗೆ ಮಾಡ್ತಿರ್ತೀರಾ? ಅಂದರೆ ಮಾಡಿದ್ರೆ ಯಾವಾಗಾದ್ರೂ ಒಂದ್ಸತಿ ಮಾಡ್ತೀನಿ, ಟೈಮ್ ಸಿಕ್ಕಾಗ. ಏನು ಸ್ಪೆಷಲ್ ಮಾಡ್ತೀರಾ ಅಡುಗೆ? ನಾನು ನನ್ನ ಮಗಳಿಗೆ ಜಾಸ್ತಿ ಮಾಡೋದು, ಎಲ್ರಿಗೂ ಅಂತ ಕಡಿಮೆ. ಅದೇ ಜಾಸ್ತಿ ಅಂದ್ರೆ ಯಾವುದು ಮಾಡ್ತೀರಾ ಅಂತ? ನಾನು ಎಲ್ಲ ಬರುತ್ತೆ ನನಗೆ. ಎಲ್ಲ ಮಾಡ್ತೀರಾ? ಎಲ್ಲ ಬರುತ್ತೆ. ಬಟ್ ನಮ್ಮನೇಲಿ ಎಲ್ಲರೂ ಮಾಡ್ತಾರಲ್ಲ ಅಡುಗೆ, ಯಾರು ಇವ್ರು ಮಾಡಲ್ಲ ಅಂತಿಲ್ಲ. ನಮ್ಮ ಮಾವ ಜಾಸ್ತಿ ಮಾಡ್ತಾರೆ. ಸ್ಪೆಷಲ್ ಪಾಯಸ ಅಂತದೆಲ್ಲ ಇವ್ರು ಮಾಡ್ತಾರೆ. ಮತ್ತೆ ಇನ್ನೊಬ್ರು ದೊಡ್ಡತ್ತೆ ಉಂಡೆಗಳು, ಅದ್ರ ಒಬ್ಬೊಬ್ರದ್ದು ಒಂದೊಂದು ಡಿಪಾರ್ಟ್ಮೆಂಟ್ ನಮ್ಮ ಮನೇಲಿ. ಹಂಗೆ ಆ ಥರ ಅದು ಎಲ್ಲರಿಗೂ ಇದಾಗ್ಬಿಟ್ಟಿದೆ. ಚೇರ್
ಸೊ ಇವಾಗ ಇದು ಸ್ವಲ್ಪ ಕುದೀತಾ ಇದೆ, ಇದಕ್ಕೆ ಗೋಡಂಬಿ ದ್ರಾಕ್ಷಿ ಗೋಡಂಬಿ ಇದಿರಲೇಬೇಕಲ್ವಾ? ನಿಮ್ಗೆ ಇಷ್ಟನಾ ಪಾಯಸ? ನನಗೆ ಎಲ್ಲ ಇಷ್ಟ. ಸ್ವೀಟ್ಸ್ ಎಲ್ಲ ಇಷ್ಟ ಸ್ವೀಟ್ಸ್ ಅಲ್ಲ? ಅನ್ಕೊಳ್ಳೋದೇ ತುಂಬ ಇಷ್ಟ ಸ್ವೀಟ್ಸ್ ನನಗೆ. ನನಗೂ ಸ್ವೀಟ್ಸ್ ತುಂಬ ಇಷ್ಟ. ಚೆನ್ನಾಗಿ ಬೇಯಬೇಕು. ಸೊ ಪಾಯಸ ಮಾಡ್ಲಿಕ್ಕೆ ತುಂಬ ಈಸಿ ಅಂತೀರ ಹಾಗಾದ್ರೆ? ಆಕ್ಚುಲಿ ಈಸಿ, ಬೇರೆ ಸ್ವೀಟ್ ಕಂಪೇರ್ ಮಾಡಿದ್ರೆ ಪಾಯಸ ಈಸಿ. ಎಲ್ಲ ಬೇಯಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನು ಹಾಲು ಹಾಕ್ಲಿಕ್ಕಿಲ್ವ? ಹಾಲು ಹಾಕ್ಬೇಕಲ್ಲ? ಇಲ್ಲಿ ತೆಂಗಿನಕಾಯಿನೇ ಹಾಲ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ವಿ. ಸೊ ತೆಂಗಿನ ಹಾಲು ಥರ ಅದು. ಯಜಮಾನ್ರಿಗೆ ಏನು ತುಂಬ ಫೇವ್ರೇಟ್? ಆಕ್ಚುಲಿ ಅವನಿಗೆ ಸ್ವೀಟ್ಸ್ ಅಷ್ಟು ತಿನ್ನಲ್ಲ, ಇಂತಾನೆ ಮೈಸೂರು ಪಾಕು, ಶಾವಿಗೆ ಪಾಯಸ ತುಂಬ ಇಷ್ಟ. ಶಾವಿಗೆ ಪಾಯಸ ತುಂಬ ಇಷ್ಟ. ಅಲ್ಲ ಸ್ವೀಟ್ ಬಿಟ್ಟು ಬೇರೆ? ಮಶ್ರೂಮ್ ಬಿರಿಯಾನಿ. ಮಶ್ರೂಮ್ ತುಂಬ ಬಿರಿಯಾನಿ ಅದೆಲ್ಲ, ಬಿರಿಯಾನಿ ಎಲ್ಲ ತುಂಬ ಇಷ್ಟ. ಗ್ರೇವಿಗೂ ಹಾಗೆಲ್ಲ. ನನ್ನ ಮಗಳಿಗೂ ಮಶ್ರೂಮ್ ಇಷ್ಟ. ಸೊ ನೀವು ಮನೇಲಿ ಮಾಡ್ತೀರಾ ಮಶ್ರೂಮ್ ಬಿರಿಯಾನಿ? ಆಗೋದು ಹಾಂ, ಮತ್ತೆ ನಮ್ಮ ಮಾವ ಚೆನ್ನಾಗಿ ಮಾಡ್ತಾರೆ ಬಿರಿಯಾನಿಗಳೆಲ್ಲ. ಅವ್ರ ಡಿಪಾರ್ಟ್ಮೆಂಟ್ ಅಂತ ಅದೇ ನಾನು ಹೇಳಿದ್ನಲ್ಲ, ಪಾಯಸ ಪಾಯಸ, ಪಲ್ಯ, ಸಾರು ಅದೆಲ್ಲ ಇವ್ರು ಮಾಡ್ತಾರೆ. ಬಿರಿಯಾನಿ, ರೈಸು, ಸಾಂಬಾರೆಲ್ಲ ನಮ್ಮ ಮಾವ ಇಬ್ರು. ರಸಮು ಚೆನ್ನಾಗಿರುತ್ತೆ. ಇನ್ನು ನಾವು ನನ್ನ ಮಗಳಿಗೆ ಏನಾದರೂ ಬೇಕು ಅಂದರೆ ನಾನು ಮಾಡ್ತೀನಿ ಅಷ್ಟೇ, ಇಲ್ಲಾಂದ್ರೆ ರೆಗ್ಯುಲರ್ ಆಗಿ ನಾನು ಏನೂ ಅಡುಗೆ ಮಾಡಲ್ಲ. ಓಕೆ, ಇದು ರೆಡಿ ಆಯಿತು. ಪಾಯಸ ರೆಡಿ ಆಯಿತು. ಸೂರಜ್ ಅವ್ರಿಗೆ ಪಾಯಸ ಟೇಸ್ಟ್ ಮಾಡಿ. ಸ್ಪೆಷಲ್ ಹಬ್ಬಕ್ಕೆ ಪಾಯಸ ರೆಗ್ಯುಲರಾಗಿ ಮಾಡಲ್ಲ, ಬಟ್ ಸ್ಟಿಲ್ ಪಾಯಸ. ಓಕೆ, ನನಗೆ ಸ್ಪೆಷಲ್ ಆಗಿ ಹೆಸರುಬೇಳೆ ಪಾಯಸ ಮಾಡಿಕೊಟ್ಟಿದ್ದಾರೆ ನಮ್ಮ ಮೇಡಮು. ಇವಾಗ ಬಟ್ ಮಾಡ್ಲಿಕ್ಕಂತೂ ತುಂಬ ಈಸಿ ಇದೆ, ತುಂಬ ಪಟ್ಟ ಅಂತ 5 ನಿಮಿಷದಲ್ಲಿ ಮಾಡಿದರು. ಹೆಂಗೆ ಮಾಡಿದ್ರು ಗೊತ್ತಿಲ್ಲ. ಈಗ ಟೇಸ್ಟ್ ನೋಡಿ ನಾನು ಹೇಳ್ತೀನಿ ಹೆಂಗಿದೆ ಅಂತ. ಅದೇ ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಸಕ್ಕತ್ತಾಗಿದೆ. ಗೌರಿ ಹಬ್ಬದ ಸ್ವೀಟ್ ಆಯಿತು. ನನಗೆ ಭಾಳ ಇಷ್ಟ ಆಯಿತು. ತುಂಬ ಹೌದಾ? ಈಸಿಯಾಗಿ ಮಾಡಿದ್ರಿ. 2 ನಿಮಿಷ ತಗೊಂಡ್ರೆ ಅಷ್ಟೇ ಅನಿಸ್ತಲ್ಲ ಅಷ್ಟೇ ಅಷ್ಟೇ. ಸೊ 2 ನಿಮಿಷದಲ್ಲಿ ಇಷ್ಟು ಟೇಸ್ಟಾಗಿ ಪಾಯಸ ಮಾಡಿದ್ದಾರೆ. ಸೊ ನೀವು ಟೆನ್ಷನ್ ಮಾಡಬೇಡಿ, ಹಬ್ಬ ಇದೆ, ಮನೇಲಿ ಆರಾಮಾಗಿ ಪಟ್ಟ ಅಂತ ರೆಡಿ ಮಾಡಿ ಎಲ್ಲರೂ ಪಾಯಸ ತಿಂದು ನಗ್ನಾಗ್ತಾ ಖುಷಿಯಾಗಿದೆ ಅಷ್ಟೇ. ಥ್ಯಾಂಕ್ ಯು. ಓಕೆ, ನಮ್ಮ ಶೋ ನನ್ನ ಫೇವ್ರೆಟ್ ಸೆಗ್ಮೆಂಟ್ ಫ್ಯಾಮಿಲಿ ಜಂಕ್ಷನ್. ಓಕೆ, ಸೊ ನಮ್ಮ ಮೊದಲನೇ ಆಟ ಪಿರಮಿಡ್ ಗೇಮು. ಪಿರಮಿಡ್ ಗೇಮ್ ತುಂಬ ಈಸಿ ಆಡಲಿಕ್ಕೆ. ನಿಮ್ಮ ಕಣ್ಣು ಮುಚ್ಚಿದೆ ಅಲ್ವಾ, ಮುಂದ್ಗಡೆ ಗ್ಲಾಸ್ ಇದೆ. ಸೊ ಅದನ್ನ 4, 3, 2 ಸೊ ಈ ಥರ ಕಟ್ಕೊಂಡು ಹೋಗ್ಬೇಕು. ಟಾಪಲ್ಲಿ ಒಂದಿರುತ್ತೆ. ಸೊ ಎಷ್ಟು ಬೇಗ ಯಾರು ಕಟ್ತೀರಾ ಅವರು ಯಾರದಲ್ಲಿ ಗೆಲ್ತಾರೆ. ಸೊ ನಿಮಗೆ ಇವ್ರೆ ಆಯ್ತು ನಿಮ್ಮ ಅಮ್ಮನೇ ಗೆಲ್ಲೋದು. ಆಯ್ತಮ್ಮ, ಅಪ್ಪ ಗೆಲ್ಲಲ್ಲ, ಅಪ್ಪ ಗೆದ್ದರು ನಾನು ಸೋಲಿಸ್ತೀನಿ, ತೊಂದರೆ ಇಲ್ಲ, ನಿಮ್ಮ ಅಮ್ಮನೇ ಗೆಲ್ಲೋದು. ಸೊ ನಿಮಗೆ 3 ನಿಮಿಷ ಟೈಮ್ ಇರುತ್ತೆ. ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಆ್ಯಕ್ಚುಲಿ ಸ್ವಲ್ಪ ವೀಕು ಈ ಥರದ್ದೆಲ್ಲ, ಗಂಡ ಫಾಸ್ಟ್ ಇದೆ. ಇಲ್ಲ, ನೀವೇ ಫಾಸ್ಟ್ ಇದ್ದೀರಿ. ಹಿಂಗ ಉಲ್ಟಾನ? ಇಲ್ಲ, ಉಲ್ಟ ಅಲ್ಲ, ಮಧ್ಯೆ ಕೆಡಬೇಕು. ಅಲ್ಲಲ್ಲ, ಹಂಗಲ್ಲ, ಅದು ಓಕೆನಾ? ಅದು 2 ಬಂತು. ಮಗ್ನೆ ಮುಟ್ಟಬೇಡ ಮಗ್ನೆ. ಬಂಗಡ. ವೆರಿ ನೈಸ್. ಬಂಗರಿ ಅಲ್ಲಲ್ಲ, ಮುಂದೆ ಹಿಂದೆ. ಓ ಸೂಪರ್, ಸಕ್ಕತ್ತಾಗಿ ಆಡಿದ್ರು ಮಮ್ಮಿ. ಒಂದಿಡಿ ಕರೆಕ್ಟ್ ಆಗಿಡಿ. ಪುಟ್ಟ ನೋಡಿಲ್ಲ. ಏ ಅಪ್ಪ ಕಾಣಿಸ್ತಿತ್ತ ನಿಜ? ಇಲ್ಲ, ಯಾಕೆ? ಅಲ್ಲ ಪುಟ್ಟ ಯಾರು ಗೆದ್ದದು ಆಟದಲ್ಲಿ? ಅಪ್ಪ ಗೆದ್ರ? ಹೆಂಗ ಅಪ್ಪ ಯಾಕೆ ಗೆದ್ರು? ಓಕೆ, ಸೂಪರ್, ವೆರಿ ನೈಸ್. ಓಕೆ, 2
ಗುಡ್ ವೆರಿ ಗುಡ್. ಓಕೆ, ಪರವಾಗಿಲ್ಲ, ವೆಲ್ ಪ್ಲೇಡ್. ಥ್ಯಾಂಕ್ ಯು. ಅರ್ಧ ತುಂಬಿಸಿದ್ರೆ ಅರ್ಧ. ಟೈಮ್ ಸ್ಟಾರ್ಟ್ಸ್ ನೌ. ಬಾಯಿ ಮುಚ್ಚಿಟ್ಟಿದ್ದೀವಿ ನಾವು. ಎತ್ತಿ ಇನ್ನು ಮೇಲೆತ್ತಿ ಕಣ್ಣು ಹಿಂಗೆ. ಚೀಟಿಂಗ್ ಇಲ್ಲಪ್ಪ. ಹೌದೌದು ಸರ್. ಮುಗಿತಾನೆ ಇಲ್ಲ ಗುರು ಇದು. ಮುಗಿತಾ? ಟೈಮ್ ಅಪ್. ಎಲ್ಲ ಹಾಕಿದ್ದೀನಿ. ಅಲ್ಲ ಏನ್ ಹಿಂಗ್ ಓಡ್ತಿದ್ರು ನೋಡ್ತಿದ್ದ ಮಮ್ಮಿ ಎಲ್ಲ ಆಟದಲ್ಲಿ ಸೋಲುದೆ, ಒಂದು ಆಟದಲ್ಲಿ ಗೆಲ್ಲಲ್ಲ, ಇದೊಂದು ಕಾಟನ್ ಬೇರೆ. ಓಕೆ, ನಮ್ಮ 3ನೇ ಆಟದ ರೂಲ್ಸ್ ಹೇಳ್ತೀನಿ. ನಿಮ್ಮ ಕಣ್ಣು ಮುಂದೆ ಪೇಪರ್ ಗ್ಲಾಸ್ ಕಾಣ್ತಿದೆ, ಕೈಯಲ್ಲಿ ಬೆಲೂನ್ ಇದೆ. ಸೇಮ್ ಆಗ ಕಣ್ಣು ಮುಚ್ಕೊಂಡು ಪಿರಮಿಡ್ ಕಟ್ಟಿದ್ರೆ ಈಗ ಕಣ್ಣು ತೆಗೆದು ಕಟ್ಟಬೇಕು. ಬಟ್ ಟ್ವಿಸ್ಟ್ ಅಂದರೆ ಕೈಯಲ್ಲಿ ಬೆಲೂನ್ ಇರುತ್ತೆ, ಬೆಲೂನ್ ಟ್ಯಾಪ್ ಮಾಡ್ತಾ ಇರಬೇಕು, ಟ್ಯಾಪ್ ಮಾಡಿಕೊಂಡೇ ಕಟ್ಟಬೇಕು. ಓಕೆನಾ? ಟೈಮ್ ಸ್ಟಾರ್ಟ್ಸ್ ನೌ. ನೋಡಿ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಏನೋ. ಹಾ ಒಂದಿದೆ ಆರಾಮ್ಸೆ ಇಡಿ. ಅವ್ರನ್ನ ಇಡುವಾಗ ಅರ್ಧ ಗಂಟೆ ಆಗುತ್ತೆ. ನನ್ನ ಕೈಯಲ್ಲಿದೆ, ಸಾರಿ. ಬಿತ್ತು ಇಲ್ಲ. ಓಕೆ, ಸೂಪರ್. ಈ ಆಟದಲ್ಲಿ ನಿಮ್ಮ ಮಮ್ಮಿ ಗೆದ್ರು, ಖುಷಿನಾ? ಓಕೆ, ಈಗ ಅಣ್ಣ ತಮ್ಮದ್ರಿಗೆ ಗೇಮ್ ಒಂದು. ಓಕೆನಾ? ನೋಡುವ ಅಣ್ಣ ಚೆನ್ನಾಗಿ ಆಡ್ತಾರ, ತಮ್ಮ ಚೆನ್ನಾಗಿ ಆಡ್ತಾರ ಅಂತ. ರೆಡಿನಾ? ಸಿಂಪಲ್, ಏನಿಲ್ಲ, ಬಾಳೆಹಣ್ಣು ತಿಂದರೆ ಆಯ್ತು ಅಷ್ಟೇ. ಯಾರು ಬೇಗ ಬಾಳೆಹಣ್ಣು ತಿಂತಾರೆ ಅವ್ರು ಗೆಲ್ತಾರೆ. ಏನೋ ಮೈಸೂರು ಪಾಕ್ ತಂದಿದ್ರೆ ಪರವಾಗಿಲ್ಲ, ಇದು ಇಷ್ಟು 4 ದೊಡ್ಡದು ಇದ್ರೆ. ಬಟ್ ಇಷ್ಟೇನಂದ್ರೆ ಬಾಳೆಹಣ್ಣು ತಿನ್ನೋದು ಕೈಯಲ್ಲಲ್ಲ, ಕೈ ಕಟ್ಟಬೇಕು, ಬರೀ ಬಾಯಲ್ಲಿ ತಿನ್ಬೇಕು. ಬಾಳೆಹಣ್ಣು ಸಿಪ್ಪೆ ತೆಗೆದು ಬಾಯಲ್ಲೇ ಸಿಪ್ಪೆ ಬಿಡಿಸಿ. ಹಂಗಾರೆ ಒಂದು ಬಾಳೆಹಣ್ಣು ತಿನ್ನಲ್ಲ ನಾವು. ಟೈಮ್ ಸ್ಟಾರ್ಟ್ಸ್ ನೌ.
ಬಾವು ಜಾಸ್ತಿ ಇರು ಯಾಕಂದ್ರೆ ಇರೋ ಬೆಳೆ ಡೈಜೆಷನ್. ಹೌದಾ? ಏನು ಪುಟ ಏನಾಯ್ತು? ವೆಂಕಟಜನ ಫೆಸ್ಟಾ? ಸರ್ ತಗೊಳ್ಳಿ. ಹೆಂಗೆ ಸರ್ ಅವ್ರದ್ದು ಒಂದು ಮುಗಿಸಲ್ಲಿ ನಿಮ್ದು 4 ಮುಗೀತು. ಚಿಕ್ಕ ವಯಸ್ಸಲ್ಲಂತೂ ಯಾವ್ದು ಆಟ ಆಡಿಲ್ಲ, ಪ್ರೈಸ್ ತಗೊಂಡಿಲ್ಲ. ಅಟ್ಲೀಸ್ಟ್ ಇವಾಗಾದ್ರೂ ಈ ವಯಸ್ಸಲ್ಲಾದ್ರೂ ಆಟ ಆಡ್ಸಕ್ ಕೊಟ್ರಲ್ಲ, ಅದಕ್ಕೆ ಹಿಂಗೆ ಮಾಡಿ. ಹೌದಿಲ್ಲ, ನಮ್ದಲ್ಲಿ ಆಟ ಮಾತ್ರ ಪ್ರೈಸ್ ಇಲ್ಲ. ಆಟ ಆಡಿಸಿ ನಾನು ಇವನ್ ಗೆಲ್ಲಿ ಅನ್ಬಿಟ್ಟು ನಾನು ಜಾಗ ಕೊಟ್ಟೆ. ಅದಕ್ಕೆ ತ್ಯಾಗ ಮಾಡಿದ್ರ? ದೊಡ್ಡವ್ರು ಯಾವತ್ತು ಚಿಕ್ಕವ್ರಿಗೆ ಬಿಟ್ಕೊಡ್ಬೇಕು. ಹೌದೌದು, ಮನ್ಸು. ಹೌದು. ಅಂದ್ರೆ ನಾನು ಮಾಡ್ತಾ ಇರ್ಲಿಲ್ಲ, ತಿಂತಾ ಇರ್ಲಿಲ್ಲ, ಆಡ್ತಾ ಇರ್ಲಿಲ್ಲ. ಇಬ್ಬರಿಗೂ ಅಣ್ಣ ತಮ್ಮಂದಿರಿಗೆ ಕೆಟ್ಟ ಹೆಸರು ಬರಬಾರ್ದು, ಯಾರೋ ಒಬ್ರು ಫ್ಯಾಮಿಲಿಗೆ ಒಳ್ಳೇದಿರ್ಲಿ ಅಂತ ನಾನು. ಚೆನ್ನಾಗಿದೆ ಅಣ್ಣ ತಮ್ಮಂದರ ಮಧ್ಯೆ ಇರೋ ಕೋಆರ್ಡಿನೇಷನ್, ಬಹಳ ಇಷ್ಟ ಆಗ್ತದೆ ನನಗೆ. ವೆರಿ ನೈಸ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೂಪರ್. ಓಕೆ, ಈಗ ಆಟ ನಮ್ಮ ಲೇಡೀಸ್ ಕ್ಲಬ್ಬಿಗೆ. ಸೊ 2 ಟೀಮ್ ಇದೆ. ಆಟದ ರೂಲ್ಸ್ ಹೇಳ್ತೀನಿ. ಕೈಯಲ್ಲಿ ಆರ ಇದೆಯಾ, ಆರನ್ನು ನೀವು ನಿಮ್ಮ ಕೂತ್ಕೆ ಹಾಕ್ತೀರಾ. ಆರನ್ನು ಪಾಸ್ ಮಾಡ್ಕೊಂಡು ಬರ್ತೀರಾ. ಯಾರು ಬೇಗ ನನ್ನ ಕೈಗೆ ತಂದು ಕೊಡ್ತೀರಾ ಅವ್ರು ಗೆಲ್ತೀರಾ. ಬಟ್ ಪಾಸ್ ಮಾಡಬೇಕಾದ್ರೆ ಕೈ ಯೂಸ್ ಮಾಡೋಂಗಿಲ್ಲ, ಬರೀ ತಲೆಯಲ್ಲೇ ಆರನ್ನು ತೆಗಿಬೇಕು. ನೆಕ್ಸ್ಟ್ ಅವ್ರು ಹಂಗೆ. ಓಕೆನಾ? ಸೊ ನೋಡೋಣ ಯಾರು ಬೇಗ ಆರನ್ನು ಪಾಸ್ ಮಾಡ್ತಾರಂತ, ಯಾರು ಗೆಲ್ತಾರೆ ಅಂತ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬನ್ನಿ ಮುಟ್ಬೇಡ. ಬಟ್ ಆಕ್ಚುಲಿ ಏನಂದ್ರೆ ನಾನು ಸುಮ್ಮನೆ ಟ್ರಯಲ್ ಆಡ್ಸಿದ್ದು, ನೋಡುವ ಹೆಂಗ ಆಡ್ತೀರಾ ಅಂತ. ಈಗ ಫಸ್ಟ್ ಆಟ ಈಗ ಶುರು ಆಗಿದೆ. ಇಟ್ಕೊಳ್ಳಿ. ಟ್ರಯಲ್ ಆಟ ಆಯ್ತು. ಓಕೆ, ಟ್ರಯಲ್ ಆಡಿ ಆಯ್ತು. ಈಗ ರಿಯಲ್ ಆಟ ಸ್ಟಾರ್ಟ್ ಆಗುತ್ತೆ. ಟೈಮ್ ಸ್ಟಾರ್ಟ್ ನಾವು. ಇನ್ನು ಕೈ ಕೊಟ್ಟಿಲ್ಲ, ಇನ್ನು ನನಗೆ ಕೈ ಕೊಟ್ಟಿಲ್ಲ. ಚೀಟಿಂಗ್ ಆಗಿಲ್ಲ, ಆಕ್ಚುಲಿ ಕರೆಕ್ಟ್ ಆಗಿತ್ತು. ಇಲ್ಲಿ ಮಧ್ಯದಲ್ಲಿ ಒಂಚೂರು ಸ್ಲೋ ಆಯ್ತು, ಅವರು ಸ್ಪೀಡ್ ಆಗಿ ಎತ್ಕೊಂಡ್ರು. ಆಕ್ಚುಲಿ ಇಲ್ಲಿ ಬಂದಾಗ ಲಾಸ್ಟ್ ಅಲ್ಲಿ ಒಂಚೂರು ಸ್ಲೋ ಆಯ್ತು, ಆದ್ರೂ ನೀವು ಅಲ್ಲಿ ಫಾಸ್ಟ್ ಆಗಿಲ್ಲ. ಲಾಸ್ಟಿಗೆ ಅವ್ರ ಮಧ್ಯದಲ್ಲಂತೂ ಮೇಡಮ್ ನೋಡಿದ್ರು ಮೆಲ್ಲ ಕೈಯಕ್ಕೆ ಹಿಂಗ್ ಕುದ್ಗೆ ಹಾಕ್ಬಿಟ್ರು. ಬಟ್ ಓಕೆ, ಪರವಾಗಿಲ್ಲ, ವೆಲ್ ಪ್ಲೇಡ್. ಈ ಆಟದಲ್ಲಿ ಗೆದ್ದಿರೋದು ನೀವೇ. ನೋಡಿ, ಒಂದು ಪ್ಲೇಯರ್ ನಾನು ಚೇಂಜ್ ಮಾಡಿದ್ದು. ನೋಡಿ, ಆಟದ ರಿಸಲ್ಟೇ ಚೇಂಜ್ ಆಯ್ತು. Cinderella, Cinderella, oh nanna Cinderella, I love you anne onsala. Cinderella, Cinderella, oh nanna Cinderella, I love you anne onsala. ಅಂತರಿಕ್ಷಕ್ಕೆ ಹೋಗಿದ್ದೆ, ಅಲ್ಲೂ ಕೂಡ ಹುಡುಕಿದ್ದೆ, ಒಂದು ತಾರೆ ನಿನ್ನಂಗಿಲ್ವಲ್ಲೇ. ಅಂತರಿಕ್ಷಕ್ಕೆ ಹೋಗಿದ್ದೆ, ಅಲ್ಲೂ ಕೂಡ ಹುಡುಕಿದ್ದೆ, ಒಂದು ತಾರೆ ನಿನ್ನಂಗಿಲ್ವಲ್ಲೇ. ನಾನು ಸಲೀಂ, ನೀನು ಅನಾರ್ಕಲಿ. Cinderella, Cinderella, oh ನನ್ನ Cinderella, I love you ಅನ್ನೆ ಒಂದ್ಸಲ. Cinderella, Cinderella, oh ನನ್ನ Cinderella, I love you ಅನ್ನೆ ಒಂದ್ಸಲ. Oh my sweet lollipop, I wanna dance you in my naughty legs. Come on baby, don't say no, cause I'm waiting for this a long time. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಜಾಜಿ. ಜಾಜಿ. ಜಾಜಿ ಮೇಡಮ್, ಏನು ಮಾಡ್ತಿದ್ದೀರಾ? ಜಾಜಿ ಮೇಡಮ್ ಹೌಸ್ ವೈಫ್. ಓಕೆ, ಮನೆಯಲ್ಲಿ ಅತ್ತೆ ಸೊಸೆ ತುಂಬ ಚೆನ್ನಾಗಿದ್ದೀವಿ. ಹೌದಾ? ಕಣ್ಣು ಹಾಕಬೇಡಿ, ನನಗೆ ಕಣ್ಣಾಗಿ ತಾಯಿ ಮಗಳಿಗಿಂತ ಜಾಸ್ತಿನೇ. ನನಗೆ ಗ್ಯಾಪೇ ನೀವು ಕೊಟ್ಟಿಲ್ಲ ಮುಂದೆ ಹೇಳಲಿಕ್ಕೆ. ತುಂಬ ಚೆನ್ನಾಗಿದ್ದೀವಿ. ನೀನು ಏನು ಹೇಳ್ಬೇಡ, ನೀನು ಹಮ್ಮಿಕೊಂಡಿರಪ್ಪ, ನಾನೇ ಎಲ್ಲ ಹೇಳ್ತೀನಿ.
ಇಲ್ಲ ತಮಾಷೆ ಅಲ್ಲ, ಇದು ಮೈಕ್ ಇದೆ ಅಂತ ಹೇಳ್ತಾ ಇಲ್ಲ, ತುಂಬಾ ಚೆನ್ನಾಗಿದ್ದೀವಿ. ವೆರಿ ನೈಸ್. ಇನ್ನೊಂದು ಅಪ್ಡೇಟ್ ಮಾಡ್ತೀನಿ. ಇದು ಏನಾಗಿದೆ ಅಂದ್ರೆ ನಮ್ಮ ಮನೇಲಿ ನಾವು ನಮ್ಮ ತಂದೆ ಮದುವೆ ಮಾಡಿದ್ರಲ್ಲ, ಇವರು ಸೊಸೈಟಿನ ಅವ್ರ ಮಕ್ಕಳಾದ್ರು ನಾವು ಅಳಿಯಂದಿರ ಆಗ್ಬಿಟ್ವಿ ಅವಾಗ. ಹಂಗೆ ಈಗ್ಲೂ ನನ್ನ ಮಗ ಬಂದು ಅಳಿ ಆಗಿದ್ದಾನೆ, ಇವ್ರ ಮಗಳಾಗ್ಬಿಟ್ಟವ್ರೆ. ನಾವು ಅಳಿಯಂದ್ರ ಆಗ್ಬಿಟ್ಟಿದೀವಿ. ನಮ್ಮ ತಂದೆ ಮದುವೆ ಮಾಡಿದಾಗ ನಮ್ಮ ಮನೇಲಿ ಇದ್ದಾಗ ಅವ್ರ ಮಕ್ಳು ಹೆಣ್ಮಕ್ಳಾಗೋದ್ರು. ನನ್ನ ಹೆಂಡತಿ ಇಲ್ಲ, ನೀವು ಒಂದಳಿಗೆ ನೋಡುವಾಗ ನನಗೆ ಭಾಳ ಖುಷಿ ಆಗ್ತದೆ. ತುಂಬಾ ರೇರ್ ಈ ಥರ ಇರೋದು, ತುಂಬಾ ರೇರ. ಇನ್ನ ಒಂದು ಹೇಳ್ಬಾರ್ದನ್ನು ಹೇಳಿ. ಏನಿಲ್ಲ, ನಮ್ಮ ಫಸ್ಟ್ ಒಂದು ಮನೆ ತಗೊಂಡ್ರು ಆಟಿನಲ್ಲಿ. ನಮ್ಮ ಹೆಸರಲ್ಲಿ ಮಾಡಲಿಲ್ಲ ನಮ್ಮಪ್ಪ, ಎಲ್ಲ ಸೊಸೈಟಿ ಹೆಸರಲ್ಲಿ ಇಬ್ಬರ ಹೆಸರಲ್ಲಿ ಮಾಡೋರು. ನೀವಿದ್ರೆ ಹಾಳು ಮಾಡ್ಬಿಡ್ತೀರಾ ಮನೇನ. ನಿಮ್ದು ಊರು ಯಾವುದು? ಉಡುಪಿಲಿ ಕಾಪು ಅಂತ ಗೊತ್ತಾ ನಿಮ್ಗೆ? ಕಾಪು ಗೊತ್ತು. ಕೇಳಿದ್ದೀರಾ? ಎಲ್ಲೂರು ಕುಂಜೂರು ಮಲಂಗುಳಿ ಅಂತ ನಮ್ದೊಂದು ಸಣ್ಣ ಹಳ್ಳಿ. ನಾನು ಮದುವೆ ಆಗೋಕ್ ಮುಂಚೆ ಅಲ್ಲಿ ಬಲ್ಪ್ ಇರುತ್ತಲ್ಲ, ಟ್ಯೂಬ್ ಇರಲಿಲ್ಲ, ಬರೀ ಬಲ್ಪು, ಅದ್ರ ಕಡ್ಡಿಲ್ ಮಾತ್ರ ಕರೆಂಟ್ ಓಡ್ತಾ ಇತ್ತು. ಲೈಟ್ ಇಲ್ಲ, ಬರೀ ಅದೊಂದು ಹಿಂಗೆ ರೇಸ್ ಬರುತ್ತೆ ಅಷ್ಟೇ. ರೇಸ್ ಮಾತ್ರ, ಕಡ್ಡಿ ಇರುತ್ತಲ್ಲ ಒಳಗಡೆ, ಅಷ್ಟೇ ಇತ್ತಿದ್ದು ನನ್ನ ಮದುವೆವರೆಗೂ. ಈಗೆಲ್ಲ ತುಂಬಾ ಚೆನ್ನಾಗಾಗಿದೆ ಇವಾಗ. ಅಲ್ಲಿದ್ದವಳು ನಾನು ಇಲ್ಲಿ ಬಂದು ಈ ಅರಮನೆ ನೋಡ್ಬಿಟ್ಟು ನಂಗೆ ಫಸ್ಟ್ ಟೈಮ್ ಸಖತ್ ಶಾಕ್ ಆಗ್ಬಿಟ್ಟಿತ್ತು. ಹೀಗಿರುತ್ತಾ ಅಂತ ಬೆಂಗಳೂರಲ್ಲಿ ಹೀಗಿರುತ್ತಾ ಅಂತ. ಓಕೆ, ಸೊ ಮದುವೆ ಮಾಡಿ ನಿಮಗೆ ಬೆಂಗಳೂರಿಗೆ ಕೊಟ್ಟರು? ನಾ ಬೆಂಗಳೂರಿಗೆ ಕೊಟ್ಟರು. ಹೌದಾ? ಅದೇ ಹೆಂಗೆ ಬೆಂಗಳೂರು ಟು ಮಂಗಳೂರು ಕನೆಕ್ಷನ್? ಅದು ಕನೆಕ್ಷನ್ ನಮ್ಮ ತಂದೆ ಮಂಗಳೂರು ಅವರೇ. ಹೌದಾ? ಮಂಗಳೂರು ಉಡುಪಿ ಕೊಡವರು, ನಮ್ಮ ಮಾವಂದು ಕೊಡವರು. ಸರಿ ಅಂತ ಹೇಳ್ಬಿಟ್ಟು ನನಗೆ ಹುಡುಗಿನೂ ತೋರಿಸ್ಲಿಲ್ಲ, ನಾನು ತೋರಿಸು ಅಂದೆ. ನನ್ನ ಮಗನೇ ನೀನು ಕೊಟ್ಟಿರೋದೇ ಜಾಸ್ತಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಸರಿ ಯಾವಾಗ ಹೊಡಿತಾರ ಅಂತಲೂ ಗೊತ್ತಿಲ್ಲ ನನಗೆ. ಹೆಲ್ಮೆಟ್ 3 ಹೊತ್ತು ಕೈಯಲ್ಲಿರೋದು, ಎತ್ತು ಬಿಸಾಕವ್ರೆ ಹಿಂಗೆ. ಸರಿ ನಾನು ನೋಡಲಿಲ್ಲ. ಸರಿ ಅಂದ್ಬಿಟ್ಟು ಅವತ್ತು ಒಂದು ದಿವಸ ಭಕ್ತ ಪ್ರಹ್ಲಾದ ಅಂತ ಸಿನಿಮಾ ಹುಡುಗಿ ನೋಡಿ ಕರ್ಕೊಂಬಂದಿದ್ದಾರೆ. ಹೋಗಿದ್ವಿ ಎಲ್ರೂ. ಹೋಗಿ ಎಲ್ಲರೂ, ನಾನು ನಮ್ಮ ತಾಯಿ ಪಕ್ಕ ಕೂತ್ಕೊತಾ ಇದ್ದೀನಿ ಅಲ್ಲಿ ಸೀಟ್ನಲ್ಲಿ, ಕಪಾಲಿಯಲ್ಲಿ. ನಮ್ಮ ತಂದೆ ಉಗಿದ್ಬಿಟ್ಟು ಹೋಗೋ ಅಲ್ಲಿ ಕೂತ್ಕೊಳ್ಳೋ, ಹೋಗೋ ಹುಡುಗಿ ಪಕ್ಕ ಅಂದರು. ಸರಿ ಅಂತ ಕೂತ್ಕೊಂಡು ಅವಾಗ ಹುಡುಗಿ ನೋಡಿದ್ದಷ್ಟೇ ಹೊರತು ತಿರ್ಗಾ ನೋಡಲೇ ಇಲ್ಲ. ತಿರ್ಗಾ ಮದುವೆ ಆದಾಗ್ಲೇನೆ. ಹೌದಾ? ತಿರ್ಗಾ ಮದುವೆ ಆದಾಗ್ಲೇನೆ ಮಾತಾಡಿಸ್ಬೇಕು ಅಂದ್ರೆ ನೀನೇನು ಮಾತಾಡ್ತೀಯ ಅಂತ. ಸರಿ ಇನ್ನೇನು ಮಾತಾಡೋದು ನಾನು. ಸರಿ ನನ್ನ ಮಗಂಗೆ ಆ ಗತಿ ಬರಬಾರ್ದು ಅಂತ ಮಾತಾಡೋದ್ರೆ ಇವನು ಪುಸ್ತಕ ಅಂತ ಏನು ಮಾಡೋದು. ನನಗೆ ನಮ್ಮ ತಂದೆ ರಿಸ್ಟ್ರಿಕ್ಟ್ಸ್ ಮಾಡಿದ್ರು. ಏನು ಅಂದರೆ ನಾನು ವೇಸ್ಟ್ ಫೇಲೋ ಅಂತ ತಿಳ್ಕೊಂಬಿಟ್ಟವ್ರು ಅವರು. ಯಾರು ನಾನು ಪಿಕ್ಚರ್ ತೆಗಿತೀನಿ ಹಿಂಗೆ ಅದು ಇದು ಅಂತ ಗೊತ್ತಿಲ್ಲ ಅವ್ರಿಗೆ. ನಾನು ಲೆಜೆಂಡು ಅಂತ ಗೊತ್ತಿಲ್ಲ. ಏನು ಮಾಡೋದು? ಲೆಜೆಂಡ್ಸ್ನೆಲ್ಲ ಸಿನಿಮಾಗಳಲ್ಲಿ ಹಾಕಿ ಮಾಡಿಸಿರೋ ಲೆಜೆಂಡ್ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಏನೇ ಅದು ದೊಡ್ಡ ಪಿಕ್ಚರ್ ತೆಗೆದ್ರು ಈ ಅಂಬರೀಷು ಇದೆಲ್ಲ ಹಾಕಿದ್ರೆ ನಮ್ಮ ತಂದೆಗೆ ಮರ್ಯಾದೆ ಹೋಗೋದು, ನಮಗೆ ಮರ್ಯಾದೆ ಇರ್ತಾ ಇರಲಿಲ್ಲ. ಅಣ್ಣಿ ಬಾರೋ ಇಲ್ಲಿ ಏನವ್ರು ಅಂಬರೀಷು, ಏನೋ ಇದು ರಾಜೇಶ್ ಪಿಕ್ಚರು ಹಂಗೆ ಹಿಂಗೆ, ನನ್ನ ಗೆಸ್ಟ್ ರೋಲ್ ಹಾಕೊಂಡಿದ್ಯಾ, ನೆಕ್ಸ್ಟ್ ಫುಲ್ ಪಿಕ್ಚರ್ ತೆಗಿಬೇಕು ಅಂತ ಹೇಳ್ತಾ ಇದ್ರು. ಏನು ಜೈಬೇರಿ ಅಂತ ಸಿನಿಮಾ ತೆಗೆದಾಗ. ಸರಿ ಹಿಂಗೆ ಮದುವೆ ಆಯಿತು. ಮದುವೆ ಆಗಿ ಇವ್ರ ಊರಿಗೆ ಹೋಗ್ಬಿಟ್ಟಿದ್ದೆ ನಾನು. ನಡೆಯೋಕ್ಕೆ ರೋಡು ಇಲ್ಲ ಅಲ್ಲಿ, ಎಲ್ಲಿ ಹಿಂಗಿಂಗ್ ಬಿದ್ದೋಗ್ಬಿಡ್ತಾ ಇದ್ದೆ ನಾನು. ಆ ಕಡೆ ಗದ್ದೆ ಮಧ್ಯದಲ್ಲಿ ಒಂದಿಷ್ಟೇ ರೋಡು, ಒಂದೊಂದು ಪಾದ ಹಿಂಗೆ ಇಟ್ಕೊಂಡು ಹೋಗ್ಬೇಕು. ಹೌದು, ಗೊತ್ತಿಲ್ಲ ನನಗೆ ಏನು ಮಾಡೋದು. ವಾಶ್ರೂಮು ಇಲ್ಲ ಅಲ್ಲಿ, ಹೊರಗಡೆ ಗೊತ್ತಿಲ್ಲ. ಅದು ಹೊರಗಡೆ ದೂರದಲ್ಲಿ ಇರ್ತವೆ, ದೂರದಲ್ಲಿ ಇರ್ತದೆ. ಅದು ಏನು ಇದು ಇಷ್ಟೇ ಜಾಗ ಇದು ಕಟ್ಟಿರೋದು. ಸ್ನಾನ ಮಾಡೋ ಮನೆ ಹಸು ಕಟ್ಬಿಟ್ಟವ್ರು. ನಾನು ನೀರು ಇಟ್ಕೊಂಡು ಅಂತ. ಸರಿ ಏನು ಮಾಡೋದು, ಚಕ್ ಅಂತ ಮಾಡಿ ಎಸ್ಕೇಪ್ ಆಗ್ಬಿಡೋಣ ಅಂದ್ಬಿಟ್ಟು ಅದು ಗುರು ಅಂತ ನೋಡ್ತಾ ಇರ್ತದೆ. ನೋಡ್ಬಿಟ್ಟು ತಿರ್ಗಾ ಒಳಗೆ ಬರೋದು. ಹಂಗೆ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅದು ಏನು ಇದೇನಿಲ್ಲ. ಸೂಪರ್. ಓಕೆ ಸರ್, ಕೊಡಿ ಅಮ್ಮನಿ. ಸರಿ, ಉಡುಪಿಲಿದ್ರಿ, ಉಡುಪಿ ಟು ಬೆಂಗಳೂರು ಬಂದ್ರಿ. ಬೆಂಗಳೂರು ವಾತಾವರಣ, ಬೆಂಗಳೂರು ಜನ, ಬೆಂಗಳೂರು ಅಟ್ಮಾಸ್ಫಿಯರ್ ಹೇಗಿತ್ತು? ಎಲ್ಲ ನನಗೇನು ಗೊತ್ತಾಗ್ಲಿಲ್ಲ. ನನಗೆ ಇವರು ತುಂಬಾ ದುರ್ವಾಸ ಮುನಿ. ಓಕೆ, ಮೂಗ್ ತುದಿಲ್ ಕೋಪ ಇವ್ರಿಗೆ. ಏನಾರು ಮಾತಾಡ್ಲಿಕ್ಕೆ ಬಾಯ್ ಬಿಡೋಕ್ ಮುಂಚೆ ಅಂದ್ಬಿಡ್ತಾ ಇದ್ರು. ಅದಕ್ಕಿಂತ ಅಪೋಸಿಟ್ ನಮ್ಮ ಅತ್ತೆ ಮಾವ.
ನನ್ನ ನಾವಿವಾಗ ಮಗುನ ನೋಡ್ಕೊಳ್ತೀವಿ ನನ್ನ ಮೊಮ್ಮಗುನ ಆ ಥರ ನನ್ನನ್ನು ನೋಡ್ಕೊಂಡಿದ್ದಾರೆ. ಅತ್ತೆ ಮಾವ ತುಂಬ ಗ್ರೇಟ್ ನನಗೆ, ನಿಜವಾಗ್ಲೂ ಹೇಳ್ತೀನಿ. ಯಾವತ್ತೂ ಮರೆಯಲ್ಲ ನಾನು, ನಮ್ಮ ಅತ್ತೆ ಮಾವನ ಮಾತ್ರ ಯಾವತ್ತೂ ಮರೆಯಲ್ಲ. ಇವ್ರಿಗೆ ಗೊತ್ತಿಲ್ಲದೆ ಅತ್ತೆ ಮಾವ ನನ್ನನ್ನು ನನ್ನ ವಾರ್ಗಿತ್ತಿನ ನಮ್ಮ ನನ್ನ ಹೆಂಡ್ತಿನ ರಾಜ್ಕುಮಾರ್ ಮನೆಗೆ ಎಷ್ಟೋ ಸತಿ ಹೋಗಿ ಬಂದಿದ್ದೀವಿ ನಾವು. ಹೌದಾ? ಇವ್ರಿಗೆ ಗೊತ್ತಿಲ್ಲ ವಿಷಯ. ಅವ್ರ ಮನೆ ಕರ್ಕೊಂಡೋಗಿ ನಮ್ಮನ್ನ ಕೂಡಿಸಿ ಕಾಫಿ ಕುಡಿಸಿ ಕರ್ಕೊಂಡ್ಬಂದಿದ್ದಾರೆ ನಮ್ಮ ಮಾವನವರು. ತುಂಬ ಗ್ರೇಟ್ ನಮ್ಮ ಮಾವ. ಅಣ್ಣವ್ರಿದ್ರ ಮನೆಯಲ್ಲಿ? ಅಣ್ಣವರಿದ್ರು, ಹೌದು ಹೌದು. ಅವ್ರು ಫೋನ್ ಮಾಡಿನೇ ಹೋಗಿರೋದು, ಅವ್ರು ಇದ್ದಾರೆ ಅಂತಾನೆ ಹೋಗಿರೋದು. ಹೌದಾ? ಏನಾದ್ರು ಮಾತಾಡಿದಿರ? ನಾನು ಮಾತಾಡ್ಲಿಲ್ಲ, ನಾನು ಸ್ವಲ್ಪ ಹಿಂದೆ ಇರ್ತೀನಿ ಸ್ವಲ್ಪ. ನಮ್ಮ ಮಾವ ಮಾತಾಡಿ ನನ್ನ ಸೊಸೆರು ಮಕ್ಕಳು ಕೆಲ್ಸಕ್ಕೆ ಹೋಗಿದ್ದಾರೆ. ಮಾವ ಕರ್ಕೊಂಡು ಹೋಗಿರೋದು. ಅತ್ತೆ ನಮ್ಮ ನಾದ್ನಿ ಇದ್ಲು, ಮತ್ತೆ ನಮ್ಮ ಇಬ್ರು ಸೊಸೆಯರ್ನ ಕರ್ಕೊಂಡು ಹೋಗಿದ್ದು. ನಿಜವಾಗ್ಲು ತುಂಬಾ ನಾನು ಗ್ರೇಟ್ಫುಲ್. ಅಲ್ವಾ? ಸೂಪರ್. ಸೊ ನಿಮ್ಗೆ ನೀವು ಅನ್ಕೊಂಡಿದ್ರ ನಾನು ಒಬ್ರು ಪ್ರೊಡ್ಯೂಸರು ಲೆಜೆಂಡ್ಸ್ ನೆಲ್ಲ ಹಾಕೊಂಡು ಸಿನಿಮಾ ಮಾಡ್ತಾರೆ, ಅವ್ರನ್ನ ನಾನು ಮದುವೆ ಆಗ್ತೀನಿ, ಈ ತರ ಏನಾದ್ರು ನಿಮ್ಗೆ ಅನ್ಕೊಂಡಿದ್ರ ನೀವು? ಇಲ್ಲ, ಅನ್ಕೊಂಡಿಲ್ಲ. ಆಕ್ಚುಲಿ ನಾನು ಒಂದೇ ಗರಡು ರೇಖೆ ಪಿಕ್ಚರ್ ಬಂದಿತ್ತು, ಅಲ್ಲಿ ನಂಗೆ ಡ್ಯಾನ್ಸ್ ಅಂದ್ರೆ ಹುಚ್ಚು ಮೊದಲಿಂದನೂ, ಮಗುವಿಂದನೂ ತುಂಬಾ ಹುಚ್ಚು. ಅದ್ರಲ್ಲಿ ಒಂದು ಡ್ಯಾನ್ಸ್, ಹಾವಿನ ಡ್ಯಾನ್ಸ್ ನೋಡ್ಬೇಕು ಅಂತ ನಾನು ಜಗಳಾಡಿ ಪಿಕ್ಚರ್ಗೆ ಹೋಗಿದ್ದೀನಿ. ಅಮ್ಮನ ಹತ್ರ ಜಗಳಾಡಿ ಕರ್ಕೊಂಡು ಹೋಗಿದ್ದೀನಿ ಆ ಪಿಕ್ಚರ್ ನೋಡ್ಬೇಕು ಅಂತ. ಅದಕ್ಕೆ ಸರಿ ಬೈಸ್ಕೊಂಡಿದ್ದೀನಿ ಸಹ, ತುಂಬಾ ಬೈಸ್ಕೊಂಡಿದ್ದೀನಿ. ಪಿಕ್ಚರ್ ಹುಚ್ಚು, ನಿಂಗೆ ಹುಚ್ಚು. ಕೊನೆಗೆ ತಂದು ನನ್ನನ್ನು ದೇವ್ರ ಪಿಕ್ಚರ್ ಮನೆಗೆ ಹಾಕ್ಬಿಟ್ಟು ಎಷ್ಟು ಬೇಕಾದ್ರೂ ನೋಡ್ಕೊ ಹೋಗು ಅಂತ. ಇದೊಂದು ಗ್ರೇಟ್ಫುಲ್, ಥ್ಯಾಂಕ್ಫುಲ್ ದೇವ್ರಿಗೆ ನಿಜವಾಗ್ಲೂ. ಸೂಪರ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಓಕೆ ಮೇಡಮ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಲಕ್ಷ್ಮಿ. ಏನು ಮಾಡ್ಕೊಂಡಿದ್ದೀರಾ? ನಾನು ವರ್ಕ್ ಮಾಡ್ತಾ ಇದ್ದೀನಿ. ಏನು ವರ್ಕ್ ಮಾಡ್ತೀರಾ? IT-ಲಿ. ಯಜಮಾನ್ರು? ಯಜಮಾನ್ರು IT. ಹೌದು. ಅಂದ್ರೆ IT-ಲಿ ಲವ್ ಇಲ್ಲ? ಇಲ್ವಾ? ಪ್ಯೂರ್ ಅರೇಂಜ್ ಮ್ಯಾರೇಜ್. ಹೌದಾ? ಹೌದು. ಅಂದ್ರೆ ಮತ್ತೆ IT ಅವ್ರು ಸಿಕ್ಕಿದ್ರಾ ಮದುವೆಗೆ? ಹುಡುಕಿದ್ದೆ, ಆ ಥರ ಹುಡುಕೋದು. ಹೌದು, ಹಂಗೆ ಹುಡುಕಿದ್ರ? ಏನು ಅವ್ರ ಹೆಸರು? ವಿನಾಯಕ ಅಂತ. ಹಬ್ಬ ಕರೆಕ್ಟ್ ಸೂಟ್ ಆಗ್ತಿದೆ. ಹೋಗಿ ಒಂದು ಪೂಜೆ ಮಾಡಿ. ನಿಮ್ಮ ಹೆಸರು ಗೌರಿನಾ? ಇಲ್ಲ, ನನ್ನ ಹೆಸರು ಶ್ರೀಲಕ್ಷ್ಮಿ. ಇನ್ನೊಂದು ಹೆಸರು. ಓಕೆ. ಎಷ್ಟು ವರ್ಷ ಆಯ್ತು ಮದುವೆಗೆ? ಈಗ ಮಗುಗೆ 5 ವರ್ಷ ನೆನ್ನೆಗೆ. ಹೌದಾ? ಸೂಪರ್. ಮದುವೆಗೆ 8 ವರ್ಷ. 8 ವರ್ಷ ಆಯ್ತಾ? ನಿಮ್ಮೂರು? ನಮ್ಮೂರು ವಿಜಯನಗರ, ಹೊಸಪೇಟೆ. ಅವರ? ಹೌದು. ಓದಿದ್ದು ಎಲ್ಲ ಇಲ್ಲೇ ಬೆಂಗಳೂರಲ್ಲಿ, ಹಾಗೆ ಕೆಲಸನೂ ಇಲ್ಲೇ. ಹೌದಾ? ಸೊ ಈಗ 10 ವರ್ಷದ ಪಯಣ ಹೇಗಿದೆ? ಇನ್ನೂ 10 ವರ್ಷ ಆಗಿಲ್ಲ. 8 ವರ್ಷ ಅಲ್ವಾ? 8 ವರ್ಷದ ಪಯಣ, ಸಾರಿ. 8 ವರ್ಷದ ಪಯಣ ಹಾಯಾಗಿದೆ. ಅತ್ತೆ ಮಾವ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ. ಅವ್ರು ಸದ್ಯಕ್ಕೆ ಇಲ್ಲಿಲ್ಲ, ಊರಲ್ಲಿ ಇರ್ತಾರೆ. ಆದ್ರೆ ಒಳ್ಳೆ ಸಪೋರ್ಟ್ ಆಗಿರ್ತಾರೆ. ನನ್ನ ಗಂಡನೂ ಒಳ್ಳೆ ಸಪೋರ್ಟಿವ್ ಆಗಿದ್ದಾರೆ. ಯಾಕಂದ್ರೆ ಒಂದು ವರ್ಕಿಂಗ್ ವುಮೆನ್ಗೆ ಮನೆಯಲ್ಲಿ ಎಲ್ಲರ ಕಡೆಯಿಂದ ಸಪೋರ್ಟ್ ಇದ್ದರೆ ಮಾತ್ರನೇ ಫ್ಯಾಮಿಲಿನ ವರ್ಕ್ನ ತೂಗಿಸ್ಕೊಂಡು ಹೋಗೋಕ್ಕಾಗೋದು. ಆ ಥರ ಸಪೋರ್ಟ್ ನನ್ನ ಹಸ್ಬೆಂಡ್ ಯಾವಾಗಲೂ ಇದೆ. ಸೊ ಹಾಗಾಗಿ ಖುಷಿಯಾಗಿದ್ದೀನಿ. ಸೂಪರ್, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಭಾಗ್ಯ. ಏನು ಮಾಡ್ಕೊಂಡಿದ್ದೀರಾ ಮೇಡಮ್? ಹೌಸ್ ವೈಫಾ? ಮನೇಲಿ ಯಾರೆಲ್ಲಿದ್ದೀರಾ? ನಾವು 4 ಜನ. 4 ಜನ. ಯಾರೆಲ್ಲ? ನಾನು, ನಮ್ಮ ಹಸ್ಬೆಂಡು, ನನಗೆ 2 ಮಕ್ಕಳು. ಏನು ಅವ್ರ ಹೆಸರು? ಶ್ರೀನಿವಾಸ್. ಏನು ಮಾಡ್ಕೊಂಡಿದ್ದಾರೆ ಸರ್? ಅವ್ರು ಮ್ಯಾನೇಜರ್ ಆಗಿದ್ದಾರೆ. ಹೌದಾ? ಓಕೆ. ಎಷ್ಟು ವರ್ಷ ಆಯ್ತು ಮೇಡಮ್ ಮದುವೆಗೆ? 17 ವರ್ಷ ಆಯ್ತು. 17 ವರ್ಷ ಆಯ್ತು. ಮಕ್ಕಳು? 2 ಗಂಡು ಮಕ್ಕಳು. ಹೌದಾ? ಓದ್ತಿದ್ದಾರಾ? ನಿಮ್ದು ಊರು? ನಮ್ಮದು ತುಮಕೂರು. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಮೇಡಮ್? ಲವ್ ಮ್ಯಾರೇಜ್ ಅಲ್ಲ, ಗೊತ್ತಾ? ನಾನು ಅದಕ್ಕೆ ಹೇಳಿದೆ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಎಲ್ಲಿ ಸಿಕ್ಕಿದ್ರು? ಹೆಂಗೆ ಲವ್ ಆಯಿತು? ಏನು ಕತೆ? ಫಂಕ್ಷನಲ್ಲಿ? ಯಾವ ಫಂಕ್ಷನ್ ಮೇಡಮ್ ಅದು? ಮೆಚೂರ್ಡ್ ಫಂಕ್ಷನ್. ಯಾವುದು ಒಂದು ಮೆಚೂರ್ಡ್ ಫಂಕ್ಷನ್ ಅದು. ಅಲ್ಲಿ ಲವ್ ಆಯ್ತಾ? ಹಂಗೆ. ಹೌದು. ಅವ್ರಿಗೆ ಫಸ್ಟ್ ಆಯ್ತಲ್ಲ, ನಿಮಗೆ ಅವ್ರಿಗೆ ಫಸ್ಟ್ ಆಯ್ತಾ? ಮಾತಾಡ್ತಾ ಹಂಗೆ ಫೋನ್ ನಂಬರ್ ಕಲೆಕ್ಟ್ ಫಸ್ಟು. ಓ, ಅಣ್ಣ ತಗೊಂಡ್ರ ಫಸ್ಟ್ ಫೋನ್ ನಂಬರು? ಹಂಗೆ ಪರಿಚಯ. ಹಂಗೆ ಮಾತಾಡ್ತಾ ಲವ್ ಆಯಿತು. ಬಟ್ ಈಗ ಮನೇಲಿ ಒಪ್ಪಿಸ್ಬೇಕಲ್ವಾ? ಮನೇಲಿ ಒಪ್ಪಿಸ್ಬೇಕು, ಆದರೆ ಒಪ್ತಾ ಇರಲಿಲ್ಲ. ಯಾರು ನಿಮ್ಮ ಮನೇಲಿ ಒಪ್ಪಿಲ್ಲ? ಅವ್ರ ಮನೇಲಿ ಒಪ್ಪಿಲ್ಲ? ನಮ್ಮ ಮನೇಲಿ ಒಪ್ಪಿಲ್ಲ. ಮತ್ತೆ ಸುಮ್ಮನೆ ಹಿಂಗೆ ಮಾತಾಡ್ತಿದ್ವಾ, ಹಂಗೆ ಕಾಲ್ ಮಾಡ್ತಿದ್ರಲ್ವಾ, ಅವಾಗ ಸುಮ್ಮನೆ ಹಿಂಗೆ ಏನೋ ಮಾತಾಡ್ಬೇಕಾರೆ, ಸರಿ ನಿಮ್ಮ ಮನೆಯವ್ರು ಒಪ್ಪಲಿಲ್ಲ ಅಂದರೆ ಬಂದ್ಬಿಡು, ಹೋಗ್ಬಿಡೋಣ ಧರ್ಮಸ್ಥಳಕ್ಕೆ ಹೋಗ್ಬಿಡೋಣ, ನೀನು ಬಂದ್ಬಿಡು, ಹಿಂಗೆ ಬಸ್ಸಲ್ಲಿ ಹಿಂಗೆ ಹೋಗ್ಬಿಡೋಣ, ನೀನು ಕುಣಿಗಲಿಗೆ ಬಂದ್ಬಿಡು. ಅದು ತಮಾಷೆಗೆ ಜೋಕಾಗಿ ಮಾತಾಡಿದ್ದು. ಬಟ್ ರಿಯಲ್ ಆಯಿತು. ಅದು ಕೇಳಿಸ್ಕೊಂಡವ್ರಿಗೆ ಹೋಗ್ಬಿಡ್ತಾರೆ, ಸುಮ್ಮನೆ ಊರಲ್ಲೆಲ್ಲ ಆಡ್ಕೋತಾರೆ ಅಂದ್ಬಿಟ್ಟು ಸರಿ ಮದುವೆ ಮಾಡೋಣ ಅಂದ್ಬಿಟ್ಟು ಮನೆಯವರೇ. ನೋಡಿ, ಈ ಶೋಯಿಂದ ನನಗೆ ತುಂಬ ವಿಷಯಗಳು ಸಿಗ್ತದೆ. ಮನೇಲಿ ಹೆಂಗಿರ್ಬೇಕು, ನಾನು ಹಂಗೆ ಮಾಡ್ತೀನಿ ಮನೇಲಿ. ಸರಿ ಓಡೋಗೋಣ, ಸುಮ್ಮನಿರು. ಅಪ್ಪನ ಮುಂದೆ ಹೇಳ್ತೀನಿ, ಅಪ್ಪ ದೂರ ಕೂತಿದ್ರೆ ಓಡೋಗೋಣ, ಸುಮ್ಮನಿರು. ನಾಳೆ ಬೆಳಿಗ್ಗೆ 4 ಗಂಟೆಗೆ ರೆಡಿ ಇರು ನೀನು.
ಹಾಂ ನಾವು ಧರ್ಮಸ್ಥಳಕ್ಕೆ ಬಿಟ್ಟು ನಾವು ಮಂಡ್ಯ ಕಡೆ ಎಲ್ಲಾದ್ರೂ ಹೋಗು, ನಾವು ಮಂಗಳೂರು ಅಲ್ವಾ, ನಾನು ಧರ್ಮಸ್ಥಳಕ್ಕೆ ಅಪ್ಪ ಫೋನ್ ಮಾಡಿ ಪೊಲೀಸರು ನಿಲ್ಸಿರ್ತಾರೆ ಅಲ್ಲಿ, ಕಷ್ಟ ಆಗುತ್ತೆ, ಬೇಡ. ಸೊ ಹಾಗೆ ಮದುವೆ ಆಯಿತು. ಮದುವೆ ಬಟ್ ಈಗ ಮನೆಯಲ್ಲಿ ಇವಾಗೆಲ್ಲ ಈಗೆಲ್ಲ ಒಪ್ಪಿದ್ದಾರೆ ಎಲ್ಲ ಕರೆಕ್ಟ್ ಆದ್ಮೇಲೆ ಎಲ್ಲ ಕರೆಕ್ಟ್ ಆಗಿ. ಫಸ್ಟ್ ಸ್ಟಾರ್ಟಿಂಗ್ ಅಷ್ಟೇನೆ, ಮದುವೆ ಎಲ್ಲ ಆದ್ಮೇಲೆ ಸರಿ ಹೋಗುತ್ತೆ. ಹೌದು, ನನಗೆ ಒಳ್ಳೆ ಎಲ್ಲ ನನಗೆ ಪ್ರತಿಯೊಂದು ಮನೇಲಿ ಒಳ್ಳೆ ಟಿಪ್ಸ್ಗಳು ಸಿಗ್ತಿರುತ್ತೆ. ಎಷ್ಟು ಜನ ಮೇಡಮ್ ಮದುವೆಗೆ? 17 ವರ್ಷ ಆಯ್ತು. 17 ವರ್ಷ ಆಯ್ತಾ? ಸೊ ಹೇಗಿದೆ ಈಗ 17 ಇಯರ್ಸ್? ಚೆನ್ನಾಗಿದ್ದೀರಾ? ಓಕೆ, ಸೂಪರ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿತ್ತು ನಿಮ್ಮ ಲವ್ ಸ್ಟೋರಿ, ಇನ್ಸ್ಪೈರಿಂಗ್ ಆಗಿತ್ತು ನಿಮ್ಮ ಲವ್ ಸ್ಟೋರಿ. ಹೆಸರು ಮೇಡಮ್ ನಿಮ್ಮದು? ಯಶೋಧ. ಯಜಮಾನ್ರ ಹೆಸರು? ರಮೇಶ್. ಏನು ಮಾಡ್ಕೊಂಡಿದ್ದಾರೆ? ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಇದ್ರು, ರಿಟೈರ್ಡ್ ಆಗಿದೆ. ಮನೇಲಿ ಮಕ್ಕಳು? 2 ಹೆಣ್ಮಕ್ಳು, 1 ಮಗ. ಎಲ್ರದ್ದು ಮದುವೆ ಆಗಿದೆ. ಈಗ ಜೊತೆನಲ್ಲಿ ಮಗ, ಸೊಸೆ, ಮೊಮ್ಮಕ್ಕಳು ನಾವಿದ್ದೀವಿ. ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಆಡಲ್ಲ ಮೇಡಮ್? ಜಗಳ ಏನು ಆಡಲ್ಲ. ನಿಮ್ಮೂರು ಯಾವುದು? ನಮ್ಮೂರು ಬಂದು ತಾಯಿ ಮನೆ ಬಂದು ಇದು ನಾಗಮಂಗಲ ತಾಲೂಕು. ಯಜಮಾನ್ರ ಊರು ಬಂದು ಅಂಬರ್ತೂರು, ಇದು ಅಂಬರ್ತೂರು ಪಕ್ಕ. ಮದುವೆ ಎಲ್ಲ ಆದ್ರಿ? ಮದುವೆ ಊರಲ್ಲೇ ಆದ್ರಾ? ರಿಲೇಷನ್. ಹೌದಾ, ರಿಲೇಷನ್. ಓಕೆ, ಸೂಪರ್. ಓಕೆ ಮೇಡಮ್, ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ಕಾರ. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಸುಳ್ಳು ಹೇಳ್ತೀರಾ? ಮತ್ತೆ ಸರ್ ಲವ್ ಮ್ಯಾರೇಜ್ ಅಂತ ಹೇಳಿದ್ರು. ನಿಜವಾಗ್ಲೂನಾ? ಯಾಕೆ ನಿಂಗೆ ಉಲ್ಟು ಹೊಡಿತಿದ್ದಾರೆ, ಅರೇಂಜ್ ಅಂತಿದ್ದಾರೆ? ಏನು ಯಜಮಾನ್ರ ಹೆಸರು? ತಿಮ್ಮೇಗೌಡ್ರು. ಪ್ರೀತಿಯಿಂದ ಏನು ಅಂತ ಕರಿತೀರಾ? ಗೌಡ್ರು ಅಂತೀರಾ? ಅವ್ರೇನು ಅಂತ ಕರೀತಾರೆ ನಿಮ್ಮನ್ನ? ಉಮ್ಮಿ ಅಂತ ಕರಿತೀರಾ? ಪ್ರೀತಿ ಹೆಚ್ಚಾದ್ರೆ ಅವಳು ನಿಮ್ಮ ಅಮ್ಮನ ಅಂತಾರೆ ಮಕ್ಕಳಿಗೆ. ಓಕೆ, ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ, ತುಂಬಾ ಕಷ್ಟಕರವಾದ ಪ್ರಶ್ನೆ ಇದು. ಅಷ್ಟು ಸುಲಭದಲ್ಲೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ಅಂದ್ರೆ ಇದು ಪ್ರಶ್ನೆ ತುಂಬಾ ಇತಿಹಾಸದಿಂದ ಬಂದಿರೋ ಪ್ರಶ್ನೆ. ಮದುವೆ ಹೊಸದ್ರಲ್ಲಿ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಮ್ಮನ್ನೇ ಕೇಳಿ ಇಲ್ಲ, ಅವ್ರ ಹತ್ರ ಕರೆಕ್ಟ್ ಉತ್ತರ ಇರುತ್ತೆ. ಮದುವೆ ಹೊಸದ್ರಲ್ಲಿ ನೀವು ನಿಮ್ಮ ಯಜಮಾನ್ರಿಗೆ ಮುತ್ತು ಕೊಟ್ರಲ್ಲ, ಅವ್ರು ನಿಮಗೆ ಮುತ್ತು ಕೊಟ್ರ? ಪಾಪ ನಾಚಿಕೆ ಎಲ್ಲ ಪಡ್ಕೊಂಡ್ಬಿಟ್ಟು ತುಂಬಾ ಅವೆಲ್ಲ ಮಾಡಿಲ್ಲ. ಮುತ್ತೆ ಕೊಟ್ಟಿಲ್ಲ ಹಾಗಾದ್ರೆ? ಇಲ್ಲ, ಮುತ್ತು ಕೊಟ್ಟಿಲ್ಲ, ದಯವಿಟ್ಟು ಕ್ಷಮಿಸಿ. ಮುತ್ತು ಕೊಟ್ಟು. ಮಕ್ಕಳು ಎಷ್ಟು ಮೇಡಮ್? ಇಬ್ರು. ಒಂದು ಹೆಣ್ಣು, ಒಂದು ಗಂಡು. ಆಮೇಲೆ ಅವ್ರದ್ದು ಮದುವೆ ಆಗದ, ಅಲ್ಲೇ ಮಕ್ಕಳದು. ಆಯ್ತು, ಓಕೆ ಮೇಡಮ್, ಅರ್ಥವಾಯಿತು. ಓಕೆ, ನಮ್ಮ ಶೋ ಲಾಸ್ಟ್ ಸೆಗ್ಮೆಂಟು ಒಂದು ಪ್ರಶ್ನೆ ಕೇಳ್ತೀನಿ, ಸಿಂಪಲ್. ಎಲ್ಲರೂ ಉತ್ತರ ಕೊಟ್ಟರೆ ಆಯ್ತು. ಮೇಡಮು ಯಾಕೆ ಈ ಮನೆಗೆ ಗೃಹಲಕ್ಷ್ಮಿ? ಫಸ್ಟ್ ನೀವೇ ಶುರು ಮಾಡಿ ಸರ್. ಮೇಡಮು ಗೃಹಲಕ್ಷ್ಮಿ ಅಂದ್ರೆ ಮುಖನೂ ಹಂಗಿದೆ, ಗೃಹಲಕ್ಷ್ಮಿ ತರ. ಮತ್ತೆ ಪೂಜೆ ಪುನಸ್ಕಾರದಲ್ಲಿ ನಂಬರ್ 1 ಅವಳು. 4 hours ಪೂಜೆ ಮಾಡ್ತಾ ಕೂತ್ಕೊಂತಾಳೆ. ಗಂಡಂದಿರು ಕಾಫಿ ಕೇಳಲ್ಲ ಅವಳು, ಅದಕ್ಕೋಸ್ಕರ ಗೃಹಲಕ್ಷ್ಮಿ. ಏನೇ ಕೇಳಿದ್ರು ರಾಮ 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 ಅಂತ ಇರ್ತಾಳೆ. ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಅವಳು ಗೃಹಲಕ್ಷ್ಮಿ. ಅಂದ್ರೆ ಅವರು ದೇವ್ರ ಬಗ್ಗೆ, ಹೌದು, ಜೊತೆಗೆ ರಾಮ ರಾಮ ಅಂತ ನಿಮ್ಮ ಬಗ್ಗೆ ಹೇಳೋದು, ಅವರು ನಿಮ್ಮ ನೆನೆಸ್ಕೊಳ್ತಿರ್ತಾರೆ. ಅವರು ನೀವು ಗ್ರೇಟ್ ಬಿಡಿ, ಇದು ಮಾಡ್ತೀರಾ, ನೀವು ಮ್ಯಾನೇಜ್ ಮಾಡ್ತೀರಾ. ಸಮರ್ಥಿಸ್ಕೊಳ್ಳೋಕ್ಕೆ ನನಗೆ ತುಂಬ ಚೆನ್ನಾಗಿ ರಾಮ ರಾಮ ಅಂತ ಇರ್ತಾರೆ. ನೋಡೋಣ, ಪರವಾಗಿಲ್ಲ, ನನಗೆ ಗ್ರೇಟು, ಅದರಲ್ಲೂ ಗ್ರೇಟು ರಾಮ ರಾಮ ಅಂತ ಇರೋದಕ್ಕೆ. ಸೂಪರ್, ಥ್ಯಾಂಕ್ ಯು. ನನಗೆ ನನ್ನ ಲೈಫಲ್ಲಿ 3 ಜನ ಗೃಹಲಕ್ಷ್ಮಿಯರಿದ್ದಾರೆ. ಒಂದು ನಮ್ಮಮ್ಮ, ಒಂದು ನನ್ನ ಹೆಂಡತಿ, ಒಂದು ನನ್ನ ಮಗಳು. ಅಮ್ಮನ ಬಗ್ಗೆ ಏನು ಹೇಳೋದು ಅಂದರೆ ಸರ್, ತುಂಬ ನೋವು ಅನುಭವಿಸಿದ್ದಾರೆ ನಮ್ಮಮ್ಮ. ತುಂಬ ಒದ್ದಾಡಿದ್ದಾರೆ ನನಗೋಸ್ಕರ, ನನ್ನ ಅಕ್ಕನಿಗೋಸ್ಕರ ತುಂಬ ಒದ್ದಾಡಿದ್ದಾರೆ. ಲೈಫಲ್ಲಿ ಎಲ್ಲೂ ಸಿಗದಿರೋ ಎನ್ಕರೇಜ್ಮೆಂಟು ನಮ್ಮಮ್ಮ ನನಗೆ ಕೊಟ್ಟಿದ್ದಾರೆ ಸರ್. ಅಂದರೆ ಅಮ್ಮನ್ನ ನಾನು, ನನ್ನಮ್ಮ, ನನ್ನ ಹೆಂಡತಿ, ನನ್ನ ಮಗಳ 3 ಜನನ ನಾನು ದೇವರೇ ಅಂತಲೇ ಕರೆಯೋದು. ಅಮ್ಮ ಅಂತ ಕರೆಯಲ್ಲ, ನಾನು ದೇವರೇ ಅಂತಲೇ ಕರೆಯೋದು. ಯಾಕೆಂದರೆ ದೇವರೇ ಸರ್. ಹೌದು, ಎಲ್ಲ ಮಕ್ಕಳು ಕೂಡ ಅಮ್ಮಂದ್ರ ಬಗ್ಗೆ ಹೀಗೆ ಹೊಗಳ್ತಾರೆ. ಎಲ್ರಿಗೂ ಅವ್ರ ಅಮ್ಮ ಗ್ರೇಟೇ. ಬಟ್ ನನಗೆ ನಮ್ಮಮ್ಮ ದೇವರೇ ಸರ್. ಅಂದರೆ ಇಲ್ಲೇ ನನ್ನ ಕಣ್ಣೆದುರುಗಡೆ ನಡೆದಾಡೋ ದೇವರೇ ಅವರು. ಐ ಲವ್ ಯು ಅಮ್ಮ. ನನಗೆ ನಮ್ಮಮ್ಮ ಗೃಹಲಕ್ಷ್ಮಿ. ಅಂದರೆ ಜೀವನ ಕೊಟ್ಟವರು ನಮ್ಮಮ್ಮ. ಒಂದು ಟೈಮಲ್ಲಿ ಜೀವನ ದಿಕ್ಕು ತಪ್ಪಿಬಿಡ್ತು ಸರ್, ಸಿಕ್ಕಾಪಟ್ಟೆ ದಿಕ್ಕು ತಪ್ಪಿಬಿಡ್ತು. ಏನು ಮಾಡಬೇಕು ಅಂತ ಗೊತ್ತಿಲ್ಲದಿರೋ ಪರಿಸ್ಥಿತಿಲಿದ್ದೆ ನಾನು. ಆ ಟೈಮಲ್ಲಿ ನನ್ನ ಜೀವನನ ಸರಿ ದಾರಿಗೆ ತೊಗೊಂಡು ಬಂದಿದ್ದು ನನ್ನ ಹೆಂಡ್ತಿನೇ. ಇದು ಜೀವನ ಅಲ್ಲ, ನೀನು ನೋಡ್ತಾ ಇರೋದೇನು ಜೀವನ ಅಲ್ಲ, ಇದು ಜೀವನ ಅಂತ ನನ್ನ ಕಣ್ಣಿಗೆ ಬೇರೆಯೇ ಒಂದು ಲೆನ್ಸ್ ಹಾಕಿ ಆ ಜೀವನದಲ್ಲಿ ನಡೆಸ್ಕೊಂಡು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾಳೆ. ಅಂದರೆ ನಾನೊಬ್ಬ ಫ್ಯಾಮಿಲಿ ಮ್ಯಾನ್ ಆಗ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಎಲ್ಲ ರಾಂಗ್ ರೂಟಲ್ಲಿ ಹೋಗ್ತಾಯಿತ್ತು.
ಸರಿ ರೂಟಲ್ಲಿ ರೈಟ್ ರೂಟಲ್ಲಿ ಬರೋಕ್ಕೆ ಶುರುವಾಗಿದ್ದು ನನ್ನ ಹೆಂಡತಿಯಿಂದ. ತುಂಬ ಸ್ಟ್ರಿಕ್ಟು ಸರ್, ತುಂಬ ಸ್ಟ್ರಿಕ್ಟು. ಅಂದರೆ ಪಾರ್ಟಿ ಗಿಲ್ಟಿ ಎಲ್ಲ ಬಂದಾಯಿತು ನನ್ನ ಜೀವನದಲ್ಲಿ. ಒಂದಷ್ಟು ಬೇಡದಿರೋ ಹುಳುಗಳು ನನ್ನ ಜೀವನದಿಂದ ಆಚೆ ಹೋಯಿತು ನನ್ನ ಹೆಂಡತಿ ಬಂದಮೇಲೆ. ಒಂದಷ್ಟು ಬೇಡದಿರೋ ವಿಷಯಗಳು ಆಚೆ ಹೋಯಿತು ನನ್ನ ಲೈಫಲ್ಲಿ ನನ್ನ ಹೆಂಡತಿ ಬಂದಮೇಲೆ. ಆ್ಯಂಡ್ ಬರೀ ಪ್ರೀತಿ ಸುರಿತಾ ಬಂದಿದ್ದಾಳೆ ನನ್ನ ಹೆಂಡತಿ ನನಗೆ. ಸೊ ಅದಕ್ಕೆ ಗೃಹಲಕ್ಷ್ಮಿ ನನ್ನ ಹೆಂಡತಿ. ಆ್ಯಂಡ್ ನನ್ನ ಮಗಳು ಸರ್, ಒಂದು ಗುರಿ ಅಂತ ಹುಟ್ಟಿದೆ ನನ್ನ ಮಗಳು ಹುಟ್ಟಿದ ಮೇಲೆ. ನನಗೆ ಗುರಿ ಇಲ್ಲದೆ ನಡೀತಾ ಇದ್ದೆ ಸರ್, ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಗುರಿ ಇರಲಿಲ್ಲ. ಅಂದರೆ ಆ್ಯಕ್ಟಿಂಗ್ ಏನೋ ಮಜಾ ಬರ್ತಾಯಿಲ್ಲ ಅಂತ ಅಂದ್ಬಿಟ್ಟು ಆ್ಯಕ್ಟಿಂಗ್ ಬಿಟ್ಬಿಟ್ಟು ಟೆಕ್ನಿಷಿಯನ್ ಆದೆ. ಟೆಕ್ನಿಷಿಯನ್ ಆಗಿ ಒಳ್ಳೆ ದನ ಥರ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಾನು ಅಷ್ಟೇ. ಒಂದು ಪಾಯಿಂಟಲ್ಲಿ ಅದು ಹೇಗಾಗಿತ್ತು ಅಂತಂದರೆ, ಶ್ರವಂತನಿಗೆ ಯಾರೂ ಬೇಕಾಗಿರಲಿಲ್ಲ. ಶ್ರವಂತ ಅಂದರೆ ಯಾರಿಗೂ ಬೇಕಾಗಿರಲಿಲ್ಲ ಶ್ರವಂತ ಅಂದರೆ. ಆ ಥರ ಆಗಿತ್ತು ಲೈಫು. ಒಂಥರ ಯೂಸ್ ಮಾಡಿ ಬಿಸಾಕೋ ಟಿಶ್ಯೂ ಪೇಪರ್ ಥರ ಆಗಿದ್ದೆ ನಾನು. ಡಸ್ಟ್ಬಿನ್ನಲ್ಲಿ ಬಿಸಾಕೋ ಟಿಶ್ಯೂ ಪೇಪರ್ ಥರ ಆಗಿದ್ದೆ. ಆ ಟೈಮಲ್ಲಿ ಫಸ್ಟ್ ಟೈಮು ಸರ್ ನನ್ನ ಮಗಳು ಹುಟ್ಟಿದ್ದಾಳೆ. ಅವಳು ಯಾರ ಹತ್ರನೂ ಹೋಗ್ತಾಯಿಲ್ಲ ಸರ್. ಅಪ್ಪ ಅಂತ ಅಂದ್ಕೊಂಡು ನನ್ನ ಹತ್ರನೇ ಬರ್ತಾಯಿದ್ದೆ. ಆವಾಗ ತಾನೇ ಅಮ್ಮ ಅಪ್ಪ ಅಂತ ಹೇಳೋದಕ್ಕೆ ಶುರು ಮಾಡಿತ್ತು. ಅದು 2 ಪದ ಹೇಳ್ತಾ ಇದ್ದಿದ್ದು ಅವಳು. ಯಾರ ಹತ್ರನೂ ಹೋಗ್ತಾಯಿಲ್ಲ ಅವಳು. ಅಪ್ಪ ಅಂತ ನನ್ನ ಹತ್ರನೇ ಬರ್ತಾಯಿದ್ಲು. ನನಗೆ ಆವಾಗ ನನ್ನ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗಿದ್ದು. ಅಯ್ಯೋ, ನಾನು ಒಂದು ಜೀವಕ್ಕೆ ನಾನು ಇಷ್ಟೊಂದು ಮುಖ್ಯನಾ ಅಂತ. ಅದಾದಮೇಲೆ ನನ್ನ ಮಗಳಿಗೆ ಏನಾದರೂ ಮಾಡಬೇಕಲ್ಲ, ಏನಾದರೂ ಮಾಡಬೇಕು, ಅವಳು ದೊಡ್ಡವಳಾದಮೇಲೆ ಅವಳಿಗೆ ಏನಾದರೂ ಆಗಿರಬೇಕು ಅಂತ ಯೋಚನೆ ಮಾಡೋ ಟೈಮಲ್ಲಿ ಒಂದು ಗುರಿ ಅಂತ ಫಾರ್ಮ್ ಆಗಿದ್ದು ನನ್ನ ಜೀವನದಲ್ಲಿ 30 ವರ್ಷ ಆದಮೇಲೆ ಲೇಟ್. ಬಟ್ ಒಂದು ಗುರಿ ಅಂತ ಇಟ್ಕೊಳ್ಳೋಕೆ ಶುರು ಮಾಡಿದ್ದು ನನಗೆ ನನ್ನ ಮಗಳು ಹುಟ್ಟಿದ ಮೇಲೇ. ಸೊ 3 ಜನ ಗೃಹಲಕ್ಷ್ಮಿಯರು ಏನು ಹೇಳ್ತಾ ಇದ್ದೀನಿ, ನಮ್ಮಮ್ಮ, ನನ್ನ ಹೆಂಡತಿ, ನನ್ನ ಮಗಳು, 3 ಜನ ಇದ್ದಾರೆ ಸರ್ ನನಗೆ. ವೆರಿ ನೈಸ್. ಅವ್ರಿಗೆ ಥ್ಯಾಂಕ್ಸು ಹೇಳಬೇಕು, ಸಾರಿನೂ ಹೇಳಬೇಕು. ಯಾಕಂದರೆ ನಾನು 4 ಇಯರ್ಸ್ ಇಂಡಸ್ಟ್ರಿ ಬಿಟ್ಟಿದ್ದೆ. ನಂಗೆ ಆ್ಯಕ್ಚುಲಿ ಹೆಂಗಾಗ್ಬಿಟ್ಟಿದ್ದು ಅಂದರೆ, ನಾನು ಡಿಪ್ರೆಷನಿಗೆ ಹೋಗಿದ್ದೆ. ಇವನಿಗೆ ಗೊತ್ತು ಆಲ್ಮೋಸ್ಟ್. ಇವಾಗ ನಾವು ಡೈಲಿ ಅದು ನಾನು ಮಂಗಳಗೌರಿ ಮದುವೆ ಮಾಡಬೇಕಾದ್ರಂತೂ ಟಾಪ್ ವಿಲನ್ನು. ಸೊ ಇಡೀ ಒಂದು ಕರ್ನಾಟಕದಲ್ಲಿ ಒಂದು ಟಾಪ್ ಪೊಸಿಷನಲ್ಲಿ ಇದ್ದೆ. ವಿಲನ್ ಅಂದರೆ ನಂದೇ ಬರ್ತಾಯಿತ್ತು ರೇಟಿಂಗಲ್ಲಿ. ಸೊ ಆ ಥರ ಇದ್ದವಳು ಸಡನ್ನಾಗಿ ಕರೋನಾ ಬಂತು. ಸಡನ್ನಾಗಿ ಲೈಫ್ ಸ್ಟೈಲ್ ಚೇಂಜ್ ಆಗೋಯ್ತು ನನಗೆ. ಡೈಲಿ ಶೂಟಿಂಗ್ ಹೋಗ್ತಿದ್ದೆ, ಮನೇಲೇ ಇರಬೇಕು, ಒಂಥರ ಡಿಪ್ರೆಷನ್ ಹೋಗ್ಬಿಡೋದು ನನಗೆ. ಮಗುವರೆ ಹೊಟ್ಟೆಲಿದೆ, ನನಗೆ ಪ್ರೆಗ್ನೆಂಟ್ ಆಗಿದ್ದೆ ಅವಾಗ. ಹೆಂಗಾಗ್ಬಿಟ್ಟಿದ್ದು ಅಂದರೆ ಆ 4 ಇಯರ್ಸು ನಿಜವಾಗ್ಲೂ ತುಂಬಾ ಸಫರ್ ಮಾಡಿದ್ದೀನಿ. ವಾಪಸ್ ನಾನು ಕಮ್ ಬ್ಯಾಕ್ ಮಾಡೋದಕ್ಕೆ ಡೆಫಿನೆಟ್ಲಿ ನಮ್ಮ ಮನೆಯವರು, ನಮ್ಮ ಅತ್ತೆ ಮಾವ ಅವ್ರದ್ದು ಎಲ್ಲ ಸಹಕಾರ ಇಲ್ಲಾಂದರೆ ಡೆಫಿನೆಟ್ಲಿ ನಾನು ಹೋಗೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ನನ್ನ ಮಗು ನೋಡ್ಕೋಬೇಕು ಅವರು. ಸೊ ಅವರಿಬ್ರಿಗೂ ನಾನು ಥ್ಯಾಂಕ್ಸ್ ಆ್ಯಂಡ್ ಸಾರಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಕಡೆಯಿಂದ ಏನಾದರೂ ತಪ್ಪು ಗೊತ್ತಿಲ್ಲದೆ ಆಗ್ಬಿಡುತ್ತೆ. ಬಿಕಾಸ್ ನನಗೂ ಗೊತ್ತಾಗಲ್ಲ, ಕೆಲವೊಂದು ಸತಿ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗಲ್ಲ, ಏನು ಅನ್ಸೋದನ್ನು ಹೇಳ್ಬಿಡ್ತೀವಿ. ಸೊ ಅಷ್ಟೇ, ಮನಸ್ಸಲ್ಲಂತೂ ಏನೂ ಇರಲ್ಲ. ಸೊ ಹಂಗೆ ಫಿಲ್ಟ್ರ್ ಇಲ್ಲದೆ ಹೇಳ್ಬಿಡೋದು ಅಷ್ಟೇ. ಅದರ್ವೈಸ್ ಇನ್ನೇನೂ ಇಲ್ಲ. ಟಚ್ ವುಡ್, ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ. ಇದೇ ಥರ ಇರಲಿ, ಖುಷಿಯಾಗಿದ್ದರೆ ಇನ್ನೇನು ಬೇಡ ಅಷ್ಟೇ. ಯಾವ ಆಸ್ತಿ ಅಂತಸ್ತು ಏನು ಬೇಡ ನನಗೆ. ಸೊ ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಕ್ಚುಲಿ. ಸೊ ಅಷ್ಟೇ. ಥ್ಯಾಂಕ್ ಯು ಎಲ್ಲರಿಗೂ, ನಮ್ಮ ಮನೇಲಿರೋ ಎಲ್ಲರಿಗೂ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ನಮ್ಮ ಅಣ್ಣ ಅದಕ್ಕೆ ನಮಗೆ 2 ಕಣ್ಣಿದ್ದಂಗೆ. ನಮ್ಮ ಚೆನ್ನಾಗಿ ಅಂದರೆ ಹೇಳ್ಕೊಟ್ಟಿದ್ದು, ಪಾಠ ಹೇಳ್ಕೊಟ್ಟಿದ್ದು ಎಲ್ಲ ನಮ್ಮ ಅಣ್ಣ ಅದಕ್ಕೇನೆ. ನಮಗೆ ತುಂಬ 2 ಕಣ್ಣಿದ್ದಂಗೆ. ಅದರಿಂದ ನಾನು ಇಂಥ ಅಣ್ಣ ಅತ್ತಿಗೆ ಮತ್ತು ನಮ್ಮ ತಂದೆ ತಾಯಿಯಿಂದ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಪಡ್ತೀನಿ. ಜಾಜಿ ಮೇಡಮ್ ಅಂದರೆ ಒಂಥರ ಸ್ಪೆಷಲ್. ಯಾಕೆಂದರೆ ಅವರು ನಮ್ಮ ರೋಡಿಗೆ ಬಂದಾಗ ಯಾರಪ್ಪ ಇವರು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೆ ನಾವು. ಆದರೆ ಅವರು ದೇವಸ್ಥಾನಕ್ಕೆ ಬರೋದು, ಆ ಭಕ್ತಿ ಪೂಜೆ ಮತ್ತು ಅವ್ರು ನಗೋದು, ಯಾರನ್ನೇ ನೋಡಿದ ತಕ್ಷಣ ಸ್ಮೈಲ್ ಮಾಡ್ತಾರೆ. ಸ್ಮೈಲ್ ಫಸ್ಟು ಯಾರಿಗೇ ಆದರೂ ಸರಿ, ಯಾರೇ ಆದರೂ ಸರಿ, ಸ್ಮೈಲ್ ಅನ್ನೋದು ಕೊಟ್ಬಿಟ್ರೆ ಅದು ಯಾರೇ ಶತ್ರುನಾದರೂ ಕೂಡ ನಗು ಬಂದ್ಬಿಡುತ್ತೆ. ಆ ಸ್ಮೈಲ್ ಇದೆಯಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ಅವರು ಅದಕ್ಕೆ ನಂಗೆ ತುಂಬ ಇಷ್ಟ. ಅವರು ಆ ಸ್ಮೈಲ್ ನೋಡಿದ ತಕ್ಷಣಕ್ಕೆ ನಾವು ಒಂದು ಸ್ಮೈಲ್ ಮಾಡ್ತೀವಿ, ಸಾಕು ಅಷ್ಟೇ. ಆ ಮಾತು ಬೇಡ, ಏನು ಬೇಡ, ಆ ಸ್ಮೈಲಲ್ಲೇ ಚೆನ್ನಾಗಿದೆ. ಅದಕ್ಕೆ ನಂಗೆ ಅವರು ಇಷ್ಟ. ತುಂಬ ಥ್ಯಾಂಕ್ ಯು. ಈ ಮನೆಗೆ ಹೊಸದಾಗಿ ಬಂದಾಗ, ಈಗ ನಾವು ಬಂದುಬಿಟ್ಟು 2 ತಿಂಗಳಾಯಿತು. ಆವತ್ತಿಂದ ಇವತ್ತುವರೆಗೂ ಒಂದಾಗೋ ಪೂಜೆ ಆಯಿತು, ಪುನಸ್ಕಾರ ಆಯಿತು, ಆಂಟಿ ಎಲ್ಲದಕ್ಕೂ ನಮ್ಮನ್ನು ಇನ್ವೈಟ್ ಮಾಡ್ತಾರೆ, ಖುಷಿಲಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಸೊ ಅವರಂದರೆ ನಮ್ಗೆ ಒಂದು ಒಳ್ಳೆ ನಗು ನೋಡಿದ್ರೆ ನಮ್ಗೆ ಇಷ್ಟ ಆಗತ್ತೆ. ಥ್ಯಾಂಕ್ ಯು. ಅವ್ರು ಬಂದಾಲೆ ಹೆಚ್ಚು ಕಡಿಮೆ 1 ವರ್ಷ ಆಯ್ತಾ ಬಂತೇನಾ. ಅವತ್ತಿಂದನೂ ನಮಗೆ ತುಂಬ ಕ್ಲೋಸ್ ಆಗಿದ್ದಾರೆ. ಎಲ್ಲಾದ್ರೂ ಸಾಲದಕ್ಕೆ ಅವ್ರ ಜಾಯಿಂಟ್ ಫ್ಯಾಮಿಲಿ ಕಂಡ್ರೆ ನಮಗೆ ತುಂಬ ಇಷ್ಟ. ನನಗೆ ಪ್ರತಿಯೊಂದಕ್ಕೂ ನನಗೆ ಹೇಳಬೇಕು ಅಂದರೆ ಜಾಯಿಂಟ್ ಫ್ಯಾಮಿಲಿ ಒಟ್ಟು ಕುಟುಂಬದಲ್ಲಿರಬೇಕು ಅನ್ನೋದು ನನಗೆ ತುಂಬ ಆಸೆ. ಅವ್ರನ್ನ ನೋಡೋದು ನನಗೆ ತುಂಬ ಖುಷಿ ಆಗುತ್ತೆ. ವೆರಿ ನೈಸ್. ಅದು ತುಂಬ ಇಷ್ಟ ಆಯ್ತು ನನಗೆ.
ಮೇಡಮ್ ಅವ್ರನ್ನ ನೋಡ್ತಾ ಇರೋದು ಅಪರೂಪಕ್ಕೆ ಈಗ ದೇವಸ್ಥಾನಕ್ಕೆ ಬಂದ ಮೇಲೆ ಅವ್ನು ನೋಡೋಕೆ ಇರ್ತಿದ್ದು ತುಂಬ ನಗ್ಮುಖವಾಗಿ ಮಾತಾಡಿಸ್ತಾರೆ. ನಮಗೂ ಖುಷಿ ಆಗುತ್ತೆ ಅವ್ರು ನೋಡಿದ್ರೆ. ಎಲ್ಲರ ಜೊತೆ ಖುಷಿಯಾಗಿರ್ತಾರೆ. ಅಣ್ಣ ಸೈಲೆಂಟ್ ಆಗಿರ್ತಾರೆ. ಯಾರು ಅಣ್ಣ? ಪ್ರಸಾದ ಕೊಡ್ತಾರೆ, ಇನ್ನೊಂದು ಎಕ್ಸ್ಟ್ರಾ ಇಸ್ಕೊಂಡು ಹೋಯ್ತೀವಿ. ಅವ್ರ ಬಗ್ಗೆ ಏನು ಹೇಳಲ್ಲ, ಎಲ್ಲರೂ ಹೇಳಿದಾರಲ್ವ, ನಾವೇನು ಹೇಳಂಗಿಲ್ಲ. ತುಂಬ ಒಳ್ಳೆಯವ್ರು ಒಟ್ಟಿನಲ್ಲಿ. ಹಿಂಗೆ ಇರಬೇಕು ಅಣ್ಣ ತಮ್ಮ ಅಂತಂದರೆ ಎಲ್ಲರ ಮನೇಲೂ ಹಿಂಗೆ ಇರಬೇಕು. ಸೂಪರ್, ವೆರಿ ನೈಸ್. ಇಬ್ಬರೂ ತುಂಬ ಒಳ್ಳೆಯವರು. ಅಲ್ಲ ಇವರಿಬ್ಬರಲ್ಲಿ ಇಬ್ಬರು ತುಂಬ ಒಳ್ಳೆಯವ್ರು, ನಗ್ನಾಗ್ತಾ ಮಾತಾಡ್ತಾರೆ. ಇವ್ರು ಜಾಯಿಂಟ್ ಫ್ಯಾಮಿಲಿ ನೋಡಿದ್ರೆ ನಮಗೂ ತುಂಬ ಖುಷಿ ಆಗುತ್ತೆ. ನಮ್ಮ ಮಗಳು ಇವ್ರ ಮನೆಗೆ ನಾವು ಇವ್ರು ನೋಡಿ ಒಳ್ಳೆ ಥರ ನೋಡಿ ನಾವು ಇವ್ರ ಮನೇಲೆ ಮಗಳನ್ನ ಇರಿಸಿದ್ದೀವಿ. ತುಂಬ ಒಳ್ಳೆಯ ಜನ. ಅವ್ರ ಸ್ಮೈಲ್ ತುಂಬ ಇಷ್ಟ ಎಲ್ಲರಿಗೂ. ಅವರು ಇವರು ಜಾತಿ ಭೇದ ಅವೇನು ಮಾಡಲ್ಲ, ಎಲ್ಲರೂ ಒಂದೇ ರೀತಿ ನೋಡ್ತಾರೆ. ತುಂಬ ಒಳ್ಳೆಯವರು. ಎಲ್ಲ 4 ಜನನೂ ಅಷ್ಟೇ, ಮಕ್ಕಳು ಅಷ್ಟೇ ಒಳ್ಳೆಯವರು. ಥ್ಯಾಂಕ್ ಯು. ಓಕೆ, ನಿಮಗೂ ನಿಮ್ಮ ಫ್ಯಾಮಿಲಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಹಬ್ಬದ ದಿನ ನಮ್ಮ ಜೊತೆ ಇದ್ರಿ, ಒಂದಿಷ್ಟು ನಿಮ್ಮ ಫ್ಯಾಮಿಲಿ ಕಥೆನ ಹಂಚ್ಕೊಂಡ್ರಿ. ಸೊ ಇಡೀ ನಿಮ್ಮ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಿದ್ದೀವಿ. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.